ಶ್ರೀಗುರುಭ್ಯೋ ನಮಃ. ಇದು ಮಧ್ವ ವಿಜಯದ 12ನೇ ಭಾಗ. ಈ ಹಿಂದೆ ಈ ಕಥಾಭಾಗ ಮುಕ್ತಾಯ ಕಂಡಾಗ ಭೀಮಸೇನನ ಮತ್ತು ಹನುಮಂತನ ಅವತಾರಗಳ ವರ್ಣನೆ ಸಮಾಪ್ತಿ ಕಂಡಿತ್ತು. ಅದಾದ ಮುಂದೆ ಆಚಾರ್ಯರ ಅವತಾರ ಆಗೋದಕ್ಕಿಂತ ಮೊದಲು ಏನೇನು ಘಟನೆಗಳು ನಡೆದವು ಅಂತನ್ನೋದನ್ನು ಮಧ್ವವಿಜಯ ವಿಸ್ತಾರವಾಗಿ ಹೇಳಲಿಲ್ಲ. ಮಣಿಮಂಜರಿ ಅದನ್ನು ವಿಸ್ತಾರವಾಗಿ ಹೇಳಿದೆ. ಮಣಿಮಂಜರಿಯು ಕೂಡ ನಾರಾಯಣ ಪಂಡಿತಾಚಾರ್ಯ ಕೃತಿಯೇ. ಅದರಲ್ಲಿ ಒಟ್ಟು 8 ಸರ್ಗಗಳು. ಮೊದಲಿನ 4 ಸರ್ಗಗಳಲ್ಲಿ ರಾಮಾವತಾರ ಮತ್ತು ಕೃಷ್ಣಾವತಾರಗಳ ವರ್ಣನೆ, 5, 6, 7, 8 ಇವುಗಳಲ್ಲಿ ಭೀಮಾವತಾರ ಆದ ಬಳಿಕ ರಾಕ್ಷಸರು, ಭೀಮ ಮತ್ತು ಕೃಷ್ಣ ಇವರ ವಿರೋಧವನ್ನು ಕಟ್ಟಿಕೊಂಡಂಥ ರಾಕ್ಷಸರು ಏನು ಮಾಡಿದರು ಅಂತನ್ನೋದನ್ನು ಅಲ್ಲಿ ವರ್ಣನೆ ಮಾಡ್ತಾರೆ. ಇದೆಲ್ಲ ಮಧ್ವವಿಜಯದಲ್ಲಿ ವಿಸ್ತಾರವಾಗಿ ಬಂದಿಲ್ಲ. ಮಧ್ವವಿಜಯ ಅಂತನ್ನೋದು ಸ್ವಲ್ಪ ಮಟ್ಟಿನ ಪ್ರೌಢ ಕಾವ್ಯ, ಮಣಿಮಂಜರಿ ಅಂತನ್ನೋದು ಬಾಲಕರಿಗಾಗಿ ಇರುವಂಥ ಕಾವ್ಯ, ಶ್ಲೋಕಗಳ ಮತ್ತು ಅದರ ವ್ಯಾಕರಣಾಂಶಗಳು, ಅಲಂಕಾರಗಳು ಇತ್ಯಾದಿಗಳ ದೃಷ್ಟಿಯಿಂದ. ಹಾಗಾಗಿ ಮೊದಲು ಮಣಿಮಂಜರಿಯನ್ನು ಓದಿಸಿ ಅದಾದ ಬಳಿಕ ಮಧ್ವವಿಜಯವನ್ನು ಓದಿಸುವಂಥ ಒಂದು ಪರಿಪಾಠಿ ಬಂದಿದೆ. ಕಥೆಯನ್ನು ಅರ್ಥ ಮಾಡಿಕೊಳ್ಳುವ ದೃಷ್ಟಿಯಿಂದಲೂ ಕೂಡ ಆ ಆಚಾರ್ಯರ ಅವತಾರಕ್ಕೆ ಹಿನ್ನೆಲೆಯಾಗಿರುವಂಥ ಒಂದು ಘಟನೆಗಳು ಮಣಿಮಂಜರಿಯಲ್ಲಿ ಹೆಚ್ಚು ವಿಸ್ತೃತವಾಗಿ ವರ್ಣಿತ ಆಗಿವೆ. ತತಃ ಪರಮಹಂಸಾಯೇ ಕೃಷ್ಣ ಭೀಮಾನುಶಿಕ್ಷಿತಾಃ ವ್ಯಾಸಾಶ್ರಯಾದ ಅತ್ರಿಜಾದ್ಯಾಃ ವೇದಶಾಸ್ತ್ರಾನ್ ನಿವರ್ತಯನ್. ಕೃಷ್ಣ ಭೀಮ ಇವರಿಬ್ಬರು ಕೂಡ ಅವತಾರ ಪರಿಸಮಾಪ್ತಿ ಮಾಡಿದರು. ಪಾಂಡವರು ಕಲಿಯುಗದಲ್ಲಿ 36 ವರ್ಷ ರಾಜ್ಯಭಾರ ಮಾಡಿದರು. ಅದಾದ ಬಳಿಕ ಅವತಾರ ಪರಿಸಮಾಪ್ತಿ ಮಾಡಿದರು. ಆಗ ಭೀಮಸೇನ ತಾತ್ಪರ್ಯ ನಿರ್ಣಯ ಇತ್ಯಾದಿ ಕಡೆಗಳಲ್ಲಿ ವರ್ಣಿತ ಆಗಿರುವಂತೆ ಮತ್ತು ಮಣಿಮಂಜರಿ ಅದನ್ನು ಹೇಳುವಂತೆ ವೈಷ್ಣವ ಧರ್ಮವನ್ನು ಎಲ್ಲ ಕಡೆ ಪ್ರಚಾರ ಮಾಡಿಸಿ ಆ ಧರ್ಮವನ್ನು ಉಪದೇಶ ಮಾಡಲಿಕ್ಕಾಗಿ, ಅದನ್ನು ಬೋಧನೆ ಮಾಡಲಿಕ್ಕಾಗಿ ಕೆಲವು ವಿದ್ವಾಂಸರನ್ನು, ಬ್ರಾಹ್ಮಣರನ್ನು ವ್ಯವಸ್ಥೆ ಮಾಡಿ ತನ್ನ ಅವತಾರ ಪರಿಸಮಾಪ್ತಿ ಮಾಡಿದ್ದ. ಕೃಷ್ಣ ಭೀಮಾನುಶಿಕ್ಷಿತಾ, ಕೃಷ್ಣ ಮತ್ತು ಭೀಮ ಇವರ ಉಪದೇಶಕ್ಕನುಸಾರವಾಗಿ, ಇವರ ಶಿಕ್ಷಣಕ್ಕನುಸಾರವಾಗಿ ಅನೇಕ ಋಷಿಗಳು, ಅತ್ರಿಜಾದ್ಯಾಹ, ಅತ್ರಿ ಋಷಿಗಳು, ಅವರಿಂದ ಹುಟ್ಟಿದಂಥ ದುರ್ವಾಸರು, ಇವರೇ ಮೊದಲಾದ ಋಷಿಗಳು ಒಂದು ಪರಂಪರೆ ಇತ್ತು. ಆ ಪರಂಪರೆಯ ಮೂಲಕ ಅವರು ಮುಂದುವರೆದಿದ್ದರು. ವೇದಶಾಸ್ತ್ರಾಣಿ ಅವರ್ತಯನ್, ವೇದ ಮೊದಲಾದ ಶಾಸ್ತ್ರಗಳು, ಅದರ ಸತ್ಸಂಪ್ರದಾಯವನ್ನು ಅವರು ಮುಂದುವರೆಸಿದರು. ಚತುರ್ಮುಖ ಬ್ರಹ್ಮ, ಆತನಿಗಿಂತ ಮೊದಲು ಹಂಸರೂಪಿಯಾದ ಪರಮಾತ್ಮ, ಚತುರ್ಮುಖ ಬ್ರಹ್ಮ, ಆತನಿಂದ ಅತ್ರಿ ಋಷಿಗಳಿಂದ ದುರ್ವಾಸರು, ಆಮೇಲೆ ಮೊದಲು ಅಥವಾ ಆಮೇಲೆ ಸನಕ ಮೊದಲಾದಂಥ ಋಷಿಗಳು. ಈ ಎಲ್ಲ ಋಷಿಗಳಿಗೆ ಸನಕ, ಸನಂದನ, ಸನತ್ ಕುಮಾರ, ಸನತ್ ಸುಜಾತ ಮೊದಲಾದಂಥ ಋಷಿಗಳಿದ್ದರು. ಅವರ ಮೂಲಕ ಆ ಒಂದು ಪರಂಪರಾ ಮುಂದುವರೆದು ಬಂದಿತ್ತು. ಅದನ್ನು ಈ ಪಂಚಾಂಗಗಳು ನೀವು ನೋಡಿದರೆ ಸ್ಪಷ್ಟವಾದಂತಹ ಪರಂಪರಾದ ಚಿತ್ರಣ ಕೊಟ್ಟಿರ್ತಾರೆ. ಅವರು ಆ ಪರಂಪರೆಯನ್ನು ಮುಂದುವರಿಸಿದರು. ಆದರೆ ಈ ರಾಕ್ಷಸರು ಏನು ಮಾಡಿದರು? ಕೃಷ್ಣೇ ಭೀಮೇಚ ವಿದ್ವೇಷಂ ಅಧಿಕಂ ದಧತಃ ಅಸುರಾಹ. ಕೆಲವು ಜನ ರಾಕ್ಷಸರಿದ್ದರು. ಅವರು ಕೃಷ್ಣನ ಬಗ್ಗೆ ಮತ್ತು ಭೀಮಸೇನನ ಬಗ್ಗೆ ದ್ವೇಷ ಇಟ್ಕೊಂಡಿದ್ರು. ಆದರೆ ಅವರಿಗೆ ಆ ಕೃಷ್ಣನನ್ನಾಗಲಿ ಭೀಮನನ್ನಾಗಲಿ ಮಣಿಸ್ಲಿಕ್ಕಾಗಲಿಲ್ಲ. ವಾಗ್ಯುದ್ಧೈ ತತ್ವ ವಿಪ್ಲವಂ. ಇನ್ನು ಶಸ್ತ್ರ ಹಿಡಿದು ಹೋರಾಟ ಮಾಡಿದರೆ ಈ ಭೀಮಸೇನ ಮೊದಲಾದವರನ್ನು ಮಣಿಸ್ಲಿಕ್ಕಾಗೋದಿಲ್ಲ. ಅದಕ್ಕಾಗಿ ವಾಗ್ಯುದ್ಧ ಮಾಡೋಣ, ಬೌದ್ಧಿಕ ಯುದ್ಧ ಮಾಡೋಣ, ಆ ರೀತಿಯಾಗಿ ಮಾಡಿ ತತ್ವವನ್ನು ಹಾಳು ಮಾಡೋಣ. ಹೀಗಾಗಿ ನಾವು ಕೃಷ್ಣ ಮತ್ತು ಭೀಮಸೇನಿಗೊಂದು ಪ್ರತೀಕಾರ ಮಾಡಿದಂತಾಗ್ತದೆ ಅಂತ ಅವರಿಗೆ ಆಲೋಚನೆ ಬಂತು. ರಹಸ್ಸಂಭೂಯತೆ ಸರ್ವೇ ಬುದ್ಧಿಮಂತಹ ನ್ಯಮಂತ್ರಯನ್. ಅವರೆಲ್ಲ ಆಲೋಚನೆ ಮಾಡಿದಂತೆ ರಹಸ್ಯವಾಗಿ ಒಂದು ಜಾಗದಲ್ಲಿ ಕೂತ್ಕೊಂಡ್ರು. ರಹಸ್ಯವಾಗಿ ಕೂತ್ಕೊಂಡು ಮುಂದಿನಂತೆ ಅವರು ಆಲೋಚನೆ ಮಾಡಲಿಕ್ಕೆ ಪ್ರಾರಂಭ ಮಾಡಿದರು. ಮಧ್ವವಿಜಯ ಏನು ಹೇಳಿತ್ತು? ಶೋಭಾಂನ ಭೇಜು ಸುರವೈರಿ ಮೇಘಾಹ. ಆ ಎಲ್ಲ ರಾಕ್ಷಸರು, ಸುರವೈರಿಗಳು ಅಂದರೆ ರಾಕ್ಷಸರು, ಅವರಿಗೆ ಕಳೆ ಹಾಳಾಗಿ ಹೋಯಿತು, ದುಃಖ ಆಯಿತು ಅವರಿಗೆ ಬಹಳ ಅಂತ ಅಷ್ಟನ್ನು ವರ್ಣನೆ ಮಾಡಿದೆ 45ನೇ ಶ್ಲೋಕದಲ್ಲಿ. ಮುಂದೆ 46ನೇ ಶ್ಲೋಕದಲ್ಲಿ ಇದಕ್ಕೊಂದೇನಾದರೂ ವಿರೋಧ ಮಾಡಬೇಕು. ವಿರೋಧ ಮಾಡಲಿಕ್ಕಾಗಿ ಏನು ಮಾಡಬೇಕು? ಮುಕುಂದ ವೈಗುಣ್ಯ ಕಥಾಂ ಸ್ವಯೋಗ್ಯಾಂ ಕಾಲೇ ಕಲಾವ ಕಲೆಯಂತ ತೇಲಂ. ಪರಮಾತ್ಮ ಸಕಲ ಸದ್ಗುಣ ಪರಿಪೂರ್ಣ ಹೌದು, ಆದರೆ ಪರಮಾತ್ಮ
ಸದ್ಗುಣ ಅನ್ನುವಂಥ ಸಿದ್ಧಾಂತಕ್ಕೆ ವಿರುದ್ಧವಾಗಿ ಪರಮಾತ್ಮ ನಿರ್ಗುಣ, ಆತ ಸೃಷ್ಟಿ ಮಾಡಿದ ಜಗತ್ತು ಸುಳ್ಳು ಅನ್ನುವಂಥ ಒಂದು ಸಿದ್ಧಾಂತವನ್ನು ಅವರು ಪ್ರಚಾರ ಮಾಡಲಿಕ್ಕೆ ಪ್ರಾರಂಭ ಮಾಡಿದರು. ಇದ್ಯಾವುದಲ್ಲಿ ಯಾವ ದೃಷ್ಟಿಯಿಂದ ಮಾಡಿದರು? ಏತತ್ ಪ್ರತೀಪಂ, ಕೃಷ್ಣನಿಗೆ ಭೀಮನಿಗೆ ವಿರೋಧ ಮಾಡಲಿಕ್ಕಾಗಿಯೇ ಈ ಒಂದು ಆಲೋಚನೆ ಅವ್ರದ್ದಾಗಿತ್ತು. ನಷ್ಟೌಜ ಸಹ, ಕಳೆಗೊಂದಿ ಹೋಗಿದ್ರು, ಬಹಳ ಸಂಕಟ ಆಗಿಬಿಟ್ಟಿತ್ತು ಅವರಿಗೆ. ನಷ್ಟೌಜ ಸಹ ಸಂಕಟಮೇವ ಮಾಪ್ಯ, ಮಧ್ವವಿಜಯ ಹೇಳಿದೆ. ಮುಕುಂದ ವೈಗುಣ್ಯ ಕಥಾಂ ಸ್ವಯೋಗ್ಯಾಂ ಕಾಲೇ ಕಲಾವ ಕಲೆಯಂತ ತೇನಂ. ಸಿದ್ಧಾಂತಕ್ಕೆ ವಿರುದ್ಧವಾದಂಥ ಒಂದು ಪ್ರಮೇಯವನ್ನು ಬೇಕಂತೆ ಅವರು ಪ್ರಚಾರ ಮಾಡಬೇಕು ಅಂತ ಆಲೋಚನೆ ಮಾಡಿದರು. ಇಷ್ಟನ್ನೇ ಹೇಳಿದೆ. ಅದರ ಮುಂದೆ 47ನೇ ಶ್ಲೋಕದಲ್ಲಿ ಆ ಮಣಿಮಾನ್ ಅಂತ ಏನಿದ್ನಲ್ಲ, ಆತ ಶಂಕರ ಅನ್ನೋ ಹೆಸರಿನಿಂದ ಹುಟ್ಟಿದ ಅಂತ ಹೇಳಿದೆ ಮಧ್ವವಿಜಯ. ಅದಕ್ಕೆ ಬೇಕಾದಂಥ ಹಿನ್ನೆಲೆಯನ್ನು ಈ ಮಣಿಮಂಜರಿಯಲ್ಲಿ ಒದಗಿಸ್ತದೆ. ಸ್ವಕಾರ್ಯ ಸಿದ್ಧಯೇ ಅನ್ಯೋನ್ಯಂ ಯಥಾ ಪ್ರಜ್ಞಾ ವಿಜೃಂಭಣಂ. ಅಲ್ಲಿ ಯಾವ್ಯಾವ ದೈತ್ಯರು ಸೇರಿದ್ರು ಅದನ್ನು ಈ ಮಣಿಮಂಜರಿಯಲ್ಲಿ ಹೇಳ್ತಾರೆ. ದ್ವಾಪರ ಯುಗದ ಅಭಿಮಾನಿ ಶಕುನಿ ಇದ್ದ, ರಾಜ ಕಲಿಯಂತೂ ಇದ್ದೇ ಇದ್ದ. ಅವನು ಒಂದು ಮಾತು ಹೇಳಿದಂತೆ ಆ ಮೀಟಿಂಗ್ನಲ್ಲಿ. ಅವನಿಗೆ ಪ್ರೇರಣೆ ಯಾರ್ದಿತ್ತು ಅಂತಂದರೆ ಚಾಣಕ್ಯ ಅಂತ ಒಬ್ಬ ರಾಕ್ಷಸ. ಅವನು ಲೋಕಾಯತ ತನೂಜೇನ, ನಾಸ್ತಿಕನ ಮಗ. ಲೋಕಾಯತ ಅಂದರೆ ನಾಸ್ತಿಕರು, ಚಾರ್ವಾಕರು. ಚಾರ್ವಾಕ್ ಅಂತ ಒಬ್ಬ ದೈತ್ಯ, ದೇವರು ಇಲ್ಲ, ವೇದಶಾಸ್ತ್ರಗಳೆಲ್ಲ ಅಪ್ರಮಾಣ ಅಂತ ಪ್ರಚಾರ ಮಾಡಿದವನು. ಅವನ ಮಗ ಈ ಚಾಣಕ್ಯ. ಇಲ್ಲಿ ಚಾಣಕ್ಯ ಇದ್ನಲ್ಲ, ಈ ಚಾಣಕ್ಯ ಅಲ್ಲ ಅವನು, ಹಿಂದಿನ ಚಾಣಕ್ಯ ಅವನು ಬೇರೆನೆ. ಆತ ಶಕುನಿಗೆ ಪ್ರೇರೇಪಣೆ ಕೊಟ್ಟ. ಶಕುನಿ ಮಾತಾಡ್ಲಿಕ್ಕೆ ಪ್ರಾರಂಭ ಮಾಡಿದ. ಏನು ಮಾತಾಡಿದ? ಭೀಮಸೇನನ್ನು ನಾವು ಮಣಿಸ್ಲಿಕ್ಕೆ ಆಗೋದಿಲ್ಲ, ಕೃಷ್ಣನನ್ನಂತೂ ಎದುರಿಸಲಿಕ್ಕೆ ಸಾಧ್ಯವೇ ಇಲ್ಲ. ಅವ್ರನ್ನ ಎದುರಿಸೋದು ಆ ಕಡೆ ಇರಲಿ, ಅವರೇನಾದ್ರೂ ನಮ್ಮನ್ನು ನೋಡಿದ್ರೇ ನಾವೆಲ್ಲ ತಮಸ್ಸಿಗೆ ಹೋಗಿಬಿಡ್ತೀವಿ, ಸತ್ತು ಹೋಗಿಬಿಡ್ತೀವಿ ನಾವು. ಕೃಷ್ಣ ದೇವತೆ ಸಜ್ಜನರಿಗೆಲ್ಲ, ಹಾಗೆ ಭೀಮಸೇನ ಗುರುವಾಗಿದ್ದಾನೆ. ಕೃಷ್ಣೋ ದೈವಂ ಗುರು ಭೀಮ ವೇದ ವಿದ್ಯಾಚ ಪಾರ್ಷದಿ. ಪಾರ್ಷತಿ ಅಂದರೆ ದ್ರೌಪದಿ, ಆಕೆ ವೇದ ವಿದ್ಯೆ. ಈಗ ನಮಗೆ ಕೃಷ್ಣನನ್ನು ಎದುರಿಸೋದಾಗಲಿಲ್ಲ, ಹಾಗೆ ಭೀಮಸೇನನ್ನು ಎದುರಿಸೋದು ಆಗಲಿಲ್ಲ. ವೇದ ವಿದ್ಯೆಗೆ ಅಭಿಮಾನಿ ದೇವತೆ ಅಂತ ಈ ದ್ರೌಪದಿ ಇದ್ದಾಳಲ್ಲ, ಅವಳಿಗೆ ನಾವು ಭಂಗ ಬರುವಂತೆ ಮಾಡಬೇಕು, ಅವಳಿಗೆ ಅವಮರ್ಯಾದೆ ಮಾಡಬೇಕು. ಏನು ಮಾಡಬೇಕು? ವೇದ ವಿದ್ಯೆಯನ್ನು ಹಾಳು ಮಾಡಬೇಕು. ಅದನ್ನು ಹಾಳು ಮಾಡಿದರೆ ಕೃಷ್ಣ ಭೀಮರಿಬ್ಬರಿಗೂ ಅಪಚಾರ ಮಾಡಿದಂತೆ, ಪಾಠ ಕಲಿಸಿದಂತೆ, ಸಜ್ಜನರೆಲ್ಲ ಹಾಳಾಗಿಬಿಡ್ತಾರೆ. ತಸ್ಮಾತ್ ಜನೇಶು ವಿದ್ವತ್ಸು ವೇದ ವ್ಯಾಖ್ಯಾನ ಶಾಲಿಷು ಪ್ರವಿಶ್ಯೋತ್ಸಾಧ್ಯತಾಂ ವಿದ್ಯಾ ಕೈಶ್ಚಿತ್ ಉತ್ಪದ್ಯ ಭೂತಲೆ. ಹಾಗಾಗಿ ಏನು ಮಾಡಬೇಕು? ವೇದ ವಿದ್ಯೆಯನ್ನು ಹಾಳು ಮಾಡಬೇಕು. ವೇದ ವಿದ್ಯೆಯನ್ನು ಹಾಳು ಮಾಡಬೇಕಾದ್ರೆ ಹೇಗೆ ಮಾಡಬೇಕು? ನಾವು ಅವೈದಿಕರಾಗಿ ಹುಟ್ಟಿದರೆ, ಬೌದ್ಧರೋ ಜೈನರಾಗಿ ಹುಟ್ಟಿದರೆ ನಮ್ಮ ಮಾತನ್ನು ಯಾರು ಕೇಳಲಿಕ್ಕಿಲ್ಲ. ಅಲ್ಲಿ ಬೇಡ, ನಾವು ವೇದಾನ್ವಯಗಳ ಒಳಗೆ ಹುಟ್ಟೋಣ, ಒಳಗೆ ಹುಟ್ಟಿ ಅಂತಃಶತ್ರುಗಳಾಗಿ ಇದನ್ನು ಹಾಳು ಮಾಡೋಣ, ಒಳಗೆ ಇದನ್ನು ಹಾಳು ಮಾಡೋಣ. ವೇದ ವ್ಯಾಖ್ಯಾನವನ್ನು ಮಾಡುವಂತಹ ಕುಟುಂಬಗಳಲ್ಲಿ, ಅಂಥ ಘನ ಪರಂಪರೆಯುಳ್ಳಂಥ ಪ್ರದೇಶಗಳಲ್ಲಿ, ಅಂಥ ಕುಟುಂಬಗಳಲ್ಲಿ ಹುಟ್ಟೋಣ. ಈ ವಿದ್ಯೆಯನ್ನು ಹಾಳು ಮಾಡೋಣ. ನಮ್ಮಲ್ಲಿ ಕೆಲವರು ಆ ಥರ ಹುಟ್ಟಲಿ. ವಿಪರೀತಾನಿ ಶಾಸ್ತ್ರಾಣಿ ಕರ್ತವ್ಯಾನಿ ಬಹೂನ್ಯಪಿ. ಅನೇಕ ಶಾಸ್ತ್ರಗಳನ್ನು ರಚನೆ ಮಾಡೋಣ. ವಿಪರೀತ ಶಾಸ್ತ್ರಗಳು, ತಪ್ಪನ್ನು ಹೇಳುವಂಥ ಶಾಸ್ತ್ರಗಳನ್ನು ರಚನೆ ಮಾಡೋಣ. ಅಸತ್ತರ್ಕೈಶ್ಚ ಸತ್ತರ್ಕೈ ವೇದ ವಿದ್ಯಾ ನಿರಸ್ಯತಾಂ. ವೇದ ವಿದ್ಯೆಯನ್ನು ಹಾಳು ಮಾಡೋದು ನಮ್ಗೆ ಮುಖ್ಯ. ಒಳ್ಳೆಯ ತರ್ಕ ಆಗಲಿ ಕೆಟ್ಟ ತರ್ಕವಾಗಲಿ, ಸನ್ಮಾರ್ಗವಾಗಲಿ ದುರ್ಮಾರ್ಗವಾಗಲಿ, ಅಂತೂ ಆ ವೇದ ಮಾರ್ಗವನ್ನು ಹಾಳು ಮಾಡಬೇಕು. ಇದೆಲ್ಲ ಪದ್ಮಪುರಾಣದ ಉತ್ತರಖಂಡದಲ್ಲಿ 42ನೇ ಅಧ್ಯಾಯದಲ್ಲಿ ರುದ್ರ ಪಾರ್ವತಿಗೆ ಹೇಳಿದಂಥ ಕೆಲವು ಸಂಗತಿಗಳಲ್ಲಿ ಸ್ಪಷ್ಟ ಇದೆ. ಪುರಾಣದಲ್ಲಿ ಬಂದ ಸಂಗತಿಗಳೇ, ಆದರೆ ಇವತ್ತು ನೀವು ಪುರಾಣ ನೋಡಿದ್ರೆ ಎಲ್ಲ ಭಾಗ ಸಿಗ್ತಾವೆ ಅಂತಿಲ್ಲ. ಬೇಡ ಅದನ್ನು ತೆಗೆದು ಹಾಕಿಬಿಟ್ಟಿದ್ದಾರೆ ಕೆಲವರು, ತಮಗೆ ಬೇಕಾದನ್ನು ಸೇರಿಸಿದ್ದಾರೆ. ಹಾಗಾಗಿ ಎಲ್ಲ ಸಿಗ್ಲಿಕ್ಕಿಲ್ಲ ಇವತ್ತು. ಮಣಿಮಾನ್ ನಿಹತಃ ಪೂರ್ವಂ ಭೀಮೇನ ಶುಭಬುದ್ಧಿನ ಸಂಜಾತೋ ಬ್ರಾಹ್ಮಣ ಕುಲೇ ತಪಸಾಮಾಂ ಪ್ರಪದ್ಯತ. ಆತ ಮಣಿಮಾನ್, ಆತನೇ ಶಂಕರಾಚಾರ್ಯನಾಗಿ ಇಲ್ಲಿ ಬಂದು ಹುಟ್ಟಿದ. ಮಿಥ್ಯಾವಾದ ಮಸಚ್ಛಾಸ್ತ್ರಂ ಚಕಾರ ಸತು ಶಂಕರ. ಇದೆಲ್ಲ ಪುರಾಣದ ಕೆಲವು ಮಾತುಗಳು. ಶಂಕರಾಚಾರ್ಯ, ಶಂಕರ ಅಂತ ರುದ್ರನ ಹೆಸರು. ಆದರೆ ಆತ ಎಲ್ಲ ಕಲಬೆರಕೆ ಮಾಡಿದ್ರಿಂದ ಸಾಂಕರ್ಯ, ವರ್ಣ ಸಾಂಕರ್ಯ ಅಂತ ಕರಿತೀವಲ್ಲ, ಹಾಗಾಗಿ ಅವನಿಗೆ ಶಂಕರಾಚಾರ್ಯ ಅನ್ನುವಂಥ ಹೆಸರು ಬಂತು. ವೇದಶಾಸ್ತ್ರಾನ್ನೋ ಭೀತಿ ಅಸ್ತಿ ಕಾರ್ಯಾಂತರ ಸ್ಪೃಹಾಂ ಲೋಕಾಯತ ಮತಂ ಮಾನಹೀನಂ ನಾದ್ರಿಯತೆ ಜನೈಹೆ. ಅಲ್ಲ, ವೇದಕ್ಕೆ ವಿರುದ್ಧವಾಗಿ ವೇದಗಳನ್ನು ಅಪ್ರಮಾಣ ಅಂತ ಹೇಳೋ ಪ್ರಸಂಗ ಬಂದರೆ, ವೇದಗಳನ್ನು ಪ್ರಮಾಣ ಅಂತ ಹೇಳ್ತಾ ವೇದಶಾಸ್ತ್ರದ ವಾಸ್ತವ ತಾತ್ಪರ್ಯಕ್ಕೆ ವಿರುದ್ಧವಾಗಿ ಮಾತಾಡ್ತಾ ಹೋದರೆ
ನಮಗೆ ಪಾಪ ಬರೋದಿಲ್ವಾ ಅಂತಂದ್ರೆ ನಮಗೆಂತ ಪಾಪ, ನಾವ್ಯಾಕೆ ವೇದಶಾಸ್ತ್ರಗಳಿಗೆ ಮಣಿಬೇಕು? ನಾವು ಹೇಗೂ ವೇದ ಮಾರ್ಗವನ್ನು ಹೇಗೆ ಅಲ್ವೇ ಅಲ್ಲ. ನಮ್ಮ ಉದ್ದೇಶವೇ ಬೇರೆ, ಸನ್ಮಾರ್ಗವನ್ನು ಹಾಳು ಮಾಡೋದೇ ನಮ್ಮ ಉದ್ದೇಶ. ಏನು ಮಾಡೋಣ? ಹಾಗಾದ್ರೆ ನಾಸ್ತಿಕರಾಗಿ ಹುಟ್ಟೋಣ? ವೇದ ಮಾರ್ಗ ಇದೊಳಗೆ ಹುಟ್ಟೋದು ಬೇಡ, ನಾಸ್ತಿಕರಾಗಿ ಹುಟ್ಟೋಣ ಅಂತಂದ್ರೆ ನಾದ್ವೀಯತೆ ಜನೈಹಿ. ನಾವು ಪೂರ್ಣ ನಾಸ್ತಿಕರಾಗಿಬಿಟ್ರೆ, ಸ್ಪಷ್ಟವಾಗಿ ನಾವು ನಾಸ್ತಿಕರಾಗಿದ್ದೇವೆ, ವೇದಾದಿ ಪುರಾಣಗಳನ್ನು ಒಪ್ಪೋದಿಲ್ಲ, ಮಹಾಭಾರತ ರಾಮಾಯಣ ಭಾಗವತಾದಿಗಳನ್ನು ಒಪ್ಪೋದಿಲ್ಲ ಅಂತಲೇ ಸ್ಪಷ್ಟವಾಗಿ ಹೇಳಿಬಿಟ್ರೆ ನಮ್ಮ ಮಾತನ್ನು ಯಾರೂ ಕೇಳೋದೇ ಇಲ್ಲ. ಅಕ್ಷಪಾದ ಕಣಾದಶ್ಚ ಕಪಿಲಶ್ಚಾಪರೋ ಜಡ ಶಾಸ್ತ್ರಾಂತರಾಣಿ ಕೃತ್ವಾಪಿ ವೇದದ್ವೇಷಂ ನ ಕುರುವತೆ. ಈ ಜಗತ್ತಿನಲ್ಲಿ ಕೆಲವರು ಇದ್ದಾರೆ, ಅಕ್ಷಪಾದ, ಕಣಾದ, ಹೀಗೆಲ್ಲ ಕೆಲವು ಹೆಸರಿನವರಿದ್ದಾರೆ. ನ್ಯಾಯಸೂತ್ರಗಳಿಗೆ ಪ್ರವರ್ತಕನಾದವನು ಅಕ್ಷಪಾದ, ಹಾಗೆ ಅವನಿಗೆ ಗೌತಮ ಅಂತ ಹೆಸರು. ಕಣಾದ ಅಂದರೆ ವೈಶೇಷಿಕ ಶಾಸ್ತ್ರಗಳಿಗೆ ಪ್ರವರ್ತಕನಾದವನು. ನಾನು ಹಿಂದೊಂದ್ಸರಿ ಹೇಳಿದ್ದೆ, ಸಾಂಖ್ಯ, ಯೋಗ, ನ್ಯಾಯ, ವೈಶೇಷಿಕ, ಪೂರ್ವ ಮೀಮಾಂಸ, ಉತ್ತರ ಮೀಮಾಂಸ 6 ದರ್ಶನಗಳು ಅಂತ. ಅದರಲ್ಲಿ ಅಕ್ಷಪಾದ ಮತ್ತು ಕಣಾದರಿಬ್ಬರು ಕೂಡ, ಗೌತಮ ಮತ್ತು ಕಣಾದರಿಬ್ಬರು ಕೂಡ ನ್ಯಾಯ ಮತ್ತು ವೈಶೇಷಿಕ ಸಿದ್ಧಾಂತಗಳಿಗೆ ಪ್ರವರ್ತಕರಾದವು. ಕಪಿಲ ಅಂತ ಒಬ್ಬ ಇದ್ದ. ಕಪಿಲಶ್ಚ ಅಪರೋ ಜಡ, ಜಡ ಅಂದ್ರೆ ಮೂರ್ಖ, ಅಪರ ಅಂತ ಹೇಳಿದ್ರು. ಭಗವಂತನ ಅವತಾರ ರೂಪಿಯ ಅಂತ ಕಪಿಲ ಇದ್ದಾನಲ್ಲ, ಆ ಕಪಿಲ ಅಲ್ಲ, ಆತ ಸರಿಯಾಗಿ ಶಾಸ್ತ್ರವನ್ನೇ ರಚನೆ ಮಾಡಿದ. ಮತ್ತೊಬ್ಬ ಕಪಿಲ ಇದ್ದಾನೆ, ಆತ ಜಡ ಅಂತ ಅವನನ್ನು ಮೂರ್ಖ ಅಂತ ಬೈದರು. ಅವರೆಲ್ಲ ಸ್ವಲ್ಪ ವೇದಶಾಸ್ತ್ರಕ್ಕೆ ವಿರುದ್ಧವಾಗಿ ಶಾಸ್ತ್ರವನ್ನು ರಚನೆ ಮಾಡಿದರು. ಆದರೂ ವೇದ ದ್ವೇಷಂನ ಕುರುವತೆ. ವಸ್ತುತಃ ವೇದಗಳನ್ನು ಅವರೆಲ್ಲ ಪ್ರಮಾಣ ಅಂತಲೇ ಹೋಗ್ತಾರೆ, ಆದರೆ ವೇದಗಳಿಗೆ ಅರ್ಥ ಹೇಳುವಾಗ ತಪ್ಪಾಗಿ ಹೇಳ್ತಾರೆ ಅಷ್ಟೇ. ಹಾಗಾಗಿ ಅವರು ಈಗಾಗಲೇ ಬೇಕಾದಷ್ಟು ಶಾಸ್ತ್ರಗಳನ್ನು ರಚನೆ ಮಾಡಿದ್ರೂ ಕೂಡ ಅವರಿಂದ ಆಗಬೇಕಾದ ಕೆಲಸ ಆಗಿಲ್ಲ. ಯಾಕಂದ್ರೆ ಅವರು ಪರಮಾತ್ಮನನ್ನು ನಿರ್ಗುಣ ಅಂತ ಹೇಳೋದಿಲ್ಲ, ಜಗತ್ತನ್ನು ಸುಳ್ಳು ಅಂತ ಹೇಳೋದಿಲ್ಲ, ಮತ್ತೆ ಜೀವ ಪರಮಾತ್ಮ ಇಬ್ಬರು ಕೂಡ ಒಂದು ಅಂತ ಅವ್ರು ಹೇಳಲಿಲ್ಲ ಈ ನ್ಯಾಯ ವೈಶೇಷಿಕದವರು. ನಮ್ಮ ಉದ್ದೇಶ ಏನೀಗ? ಪರಮಾತ್ಮನ ಸಕಲ ಸದ್ಗುಣ ಪರಿಪೂರ್ಣತ್ವ ಸಿದ್ಧಾಂತಕ್ಕೆ ಭಂಗ ಬರಬೇಕು. ಅದನ್ನು ಅವ್ರು ಮಾಡಲಿಲ್ಲ ನ್ಯಾಯ ವೈಶೇಷಿಕದವರು. ಪರಮಾತ್ಮ ಇದ್ದಾನೆ ಅಂತ ಒಪ್ಪಿದ್ರು ಅವರು. ಈ ಕಪಿಲ ಅಂತ ಒಬ್ಬ ಇದ್ದಾನೆ, ಸಾಂಖ್ಯ ಪ್ರವರ್ತಕನಾದವನು, ಅವನ ಬಗ್ಗೆ ಮುಂದೆ ಹೇಳ್ತೇನೆ. ಶಾಸ್ತ್ರಾಂತರಾಣಿ ಕೃತ್ವಾಪಿ ವೇದದ್ವೇಷಂ ನ ಕುರುವತೆ. ಬೇರೆ ಬೇರೆ ಭಿನ್ನ ಶಾಸ್ತ್ರಗಳನ್ನು ರಚನೆ ಮಾಡಿದ್ರು, ಆದರೆ ವೇದದ ದ್ವೇಷವನ್ನು ಅವ್ರು ಮಾಡಲಿಲ್ಲ. ವೈದಿಕರೇ ಅವ್ರು ಏನಿದ್ರು. ಹರೇಣ ನಿಹತಾ ಪೂರ್ವಂ ತ್ರೈಪುರ ಆಸುರಾ ಪುನಃ ಜಾತಾ ಸಂಸರ್ಗ ದೋಷೇಣ ಪಾಮರಾಹ ಶ್ರದ್ಧದು ತ್ರಯೀಂ. ನ್ಯಾಯ ವೈಶೇಷಿಕದ್ದಾಯಿತು, ಈ ಸಾಂಖ್ಯದ್ದಾಯಿತು. ಸಾಂಖ್ಯ ಏನಿದ್ರೆ ಶಾಸ್ತ್ರ, ಸಾಂಖ್ಯ, ಯೋಗ, ನ್ಯಾಯ, ವೈಶೇಷಿಕ, ಪೂರ್ವ ಮೀಮಾಂಸ, ಉತ್ತರ ಮೀಮಾಂಸ ಅಂತ ಇಷ್ಟು 6 ದರ್ಶನಗಳಿವೆ ಅಂತ ಹೇಳಿದೆ. ಇಲ್ಲಿ ಆಚಾರ್ಯರ ಉತ್ತರ ಮೀಮಾಂಸ ವೇದಶಾಸ್ತ್ರ ಬ್ರಹ್ಮಸೂತ್ರಗಳನ್ನೇನು ವೇದವ್ಯಾಸರು ಬರೆದ್ರಲ್ಲ, ಅದು ಉತ್ತರ ಮೀಮಾಂಸ. ಅದಕ್ಕೆ ಅನೇಕ ಭಾಷ್ಯಗಳಿವೆ. ಅದರಲ್ಲಿ ಆಚಾರ್ಯರದ್ದು ಕೊನೆಯ ಭಾಷ್ಯ. ಆಚಾರ್ಯರು ಆ ಭಾಷ್ಯವನ್ನು ಬರೆಯೋದಕ್ಕಿಂತ ಮೊದಲು ಏನೇನಾಯಿತು ಅನ್ನೋದನ್ನೆಲ್ಲ ಸ್ವಲ್ಪ ನಾವು ಅವಗಾಹನೆ ತಂದ್ಕೋಬೇಕು. ತಂದುಕೊಂಡ್ರೆ ಒಟ್ಟಾರೆ ಆಚಾರ್ಯರ ಸಿದ್ಧಾಂತದ ಒಂದು ಪ್ರಧಾನತೆ, ಅದು ಮಹತ್ವ ನಮ್ಗೆ ಗೊತ್ತಾಗ್ತದೆ. ಈ ಸಾಂಖ್ಯರು, ಯೋಗರು. ಸಾಂಖ್ಯರು ಅಂತಂದ್ರೆ ಅವರು ಕೂಡ ಶೇಶ್ವರ ಸಾಂಖ್ಯರು, ನಿರೀಶ್ವರ ಸಾಂಖ್ಯರು ಅಂತ ಇಬ್ಬರಿದ್ದಾರೆ. ಈಶ್ವರನನ್ನು ಒಪ್ಪುವವರು ಸಾಂಖ್ಯ ತತ್ವವನ್ನು ಹೇಳುವರು. ಸಾಂಖ್ಯ ಅಂದರೆ ಸಂಖ್ಯಾ, ಪ್ರಕೃತಿ, ಮಹತ್ತತ್ವ, ಅಹಂಕಾರ ತತ್ವ, ಇದೆಲ್ಲ 24 ತತ್ವಗಳನ್ನು ಹೇಳೋದು. ನಿಮಗೆಲ್ಲ ಗೊತ್ತಿದೆ. ಮುಂದಿಂದು 5 ಮಹಾಭೂತಗಳು, 11 ಇಂದ್ರಿಯಗಳು ಇತ್ಯಾದಿ ಎಲ್ಲ ಸೇರಿ, ಮಹತ್ತತ್ವ, ಅಹಂಕಾರ ತತ್ವ ಇತ್ಯಾದಿ ಸೇರಿ, ಪ್ರಕೃತಿ, ಪುರುಷ ಇವೆಲ್ಲ ಸೇರಿ ಅದು ಸಾಂಖ್ಯ ಸಿದ್ಧಾಂತ. ಅಲ್ಲಿ ಈಶ್ವರನನ್ನು ಒಪ್ಪುವವರು ಶೇಶ್ವರ ಸಾಂಖ್ಯರು ಅಂತ ಕರೆಸ್ಕೋತಾರೆ. ಈಶ್ವರನನ್ನು ಒಪ್ಪುವವರು ಅಂತ. ಈಶ್ವರನನ್ನು ಒಪ್ಪದೇ ಇರುವಂಥ ಕೆಲವರು ಸಾಂಖ್ಯರಿದ್ದಾರೆ, ಅವರಿಗೆ ನಿರೀಶ್ವರ ಸಾಂಖ್ಯರು ಅಂತ ಕರೀತಾರೆ. ಅವರಲ್ಲಿ ಈ ಪ್ರಕೃತಿ ಕರ್ತ, ಪುರುಷಸ್ತು ಪುಷ್ಕರ ಪಲಾಶವನ್ನು ನಿರ್ಲೇಪ ಅಂತ ಅವರ ಅಭಿಪ್ರಾಯ. ಪ್ರಕೃತಿ ಅದು ಈ ಜಗತ್ತಿನ ಎಲ್ಲ ಆಗು ಹೋಗುಗಳಿಗೆ ಜವಾಬ್ದಾರಿಯಾದದ್ದು, ಜಗತ್ತನ್ನು ಮುನ್ನಡೆಸುವಂಥದ್ದು ಪ್ರಕೃತಿ. ಪುರುಷ ಏನಿದ್ದಾನಲ್ಲ, ಆತ ಆ ಪುಷ್ಕರ ಪಲಾಶವನ್ನು ನಿರ್ಲೇಪ, ಪದ್ಮದ ಎಲೆಯಂತೆ ಆತ ನಿರ್ಲೇಪನಾಗಿರ್ಬಿಟ್ಟಿರ್ತಾನೆ. ಅವನಿಂದ ಏನೂ ಕೆಲಸ ಆಗೋದಿಲ್ಲ. ಆ ನಿರೀಶ್ವರ ಸಾಂಖ್ಯರಾದವರು ಪರಮಾತ್ಮನ ಅಸ್ತಿತ್ವವನ್ನೇ ಒಪ್ಪಲಿಲ್ಲ. ಪುರುಷರು ಅಂದರೆ ನಾವೊಬ್ಬ ಪುರುಷ, ನೀವೊಬ್ಬ ಪುರುಷ, ಇವರೊಬ್ಬರು ಪುರುಷ, ಇಷ್ಟೇ. ಇವನಿಗೇನು ಮಹತ್ವ ಇಲ್ಲ. ಇವನಿಗೆ ಜ್ಞಾನ ಇದೆ, ಆದರೆ ಜಗತ್ತನ್ನೆಲ್ಲ ಮುನ್ನಡೆಸುವಂಥ ಶಕ್ತಿ ಇವನಿಗೇನಿಲ್ಲ. ಸುಮ್ಮನೆ ಸಾಮಾನ್ಯ ಪುರುಷ ಇವನು. ಪ್ರಕೃತಿಗೆ ಮಹತ್ವ ಇದೆ, ಆದರೆ ಅದು ಜಡ. ಜಗತ್ತನ್ನೆಲ್ಲ ಮುನ್ನಡೆಸೋದು ಪ್ರಕೃತಿ, ಆದರೆ ಅದು ಜಡ. ಅವನಿಗೇನೇನೋ ಉದಾಹರಣೆಗಳನ್ನು ಕೊಡ್ತಾರೆ. ಪ್ರಕೃತಿ ಅಂತಂದರೆ
ರಂಗದ ಮೇಲೆ ನಟನೆ ಮಾಡುವಂಥ ನರ್ತಕಿಯಂತೆ. ಆ ನರ್ತಕಿಯ ಹಾವಭಾವಗಳಿಗೆ ಮನಸೋತು ಈ ಪ್ರೇಕ್ಷಕ ಹೇಗೆ ಅದರಲ್ಲಿ ಸಂಸಾರದ ಪ್ರೇಕ್ಷಕ ಆ ನಾಟಕದಲ್ಲಿ ಮೈಮರಿತಾನ, ಹಾಗೆ ಆ ಪ್ರಕೃತಿಯಲ್ಲಿ ಸತ್ವರಜ ತಮಸ್ಸು ಅನ್ನುವಂಥ ಗುಣಗಳಿವೆ. ಆ ಮೂಲಕ ಅದು ನಾನಾ ಥರದ ರೂಪಗಳನ್ನು ಈ ಜಗತ್ತಿನಲ್ಲಿ ತೋರಿಸ್ತಿರ್ತದೆ. ಪುರುಷ ಅದನ್ನು ನೋಡಿ ಸಂಸಾರದಲ್ಲಿ ಬಿದ್ದು ಒದ್ದಾಡ್ತಾನೆ. ಪರಮಾತ್ಮ ಅನ್ನೋದೇನಿಲ್ಲ, ಪ್ರಕೃತಿ ಈ ಪುರುಷ ಅಷ್ಟೇ, ಪುರುಷೋತ್ತಮನ ಒಂದು ಅಂಶವೇ ಅಲ್ಲಿಲ್ಲ. ಅಂಥದ್ದೊಂದು ನಿರೀಶ್ವರ ಸಾಂಖ್ಯ ಅಂತ ಒಂದಿದೆ. ಈ ಮತ್ತೆ ಯೋಗ ನಿರೀಶ್ವರ ಸಾಂಖ್ಯದಾಯಿತು, ಮುಂದೊಂದು ಯೋಗ ಅಂತಿದೆ. ಯೋಗವನ್ನು ಪತಂಜಲಿ ಬರೆದ್ರು. ಅಲ್ಲಿಯೂ ಕೂಡ ಪರಮಾತ್ಮನಿಗೆ ಪ್ರಧಾನತೆಯನ್ನು ಕೊಟ್ಟಿಲ್ಲ ಅವರು ಯೋಗದಲ್ಲಿ. ಯೋಗದ ಉದ್ದೇಶ ಏನು? ಶರೀರ ಮನಸ್ಸು ಇತ್ಯಾದಿಗಳನ್ನು ಹತೋಟಿಯಲ್ಲಿ ಇಟ್ಕೊಳ್ಳೋದು. ಅವರು ಹತೋಟಿಯಲ್ಲಿ ಇಟ್ಕೊಳ್ಬೇಕಾದ್ರೆ ಆ ಇಂದ್ರಿಯಗಳನ್ನು ಮನಸ್ಸಿನಲ್ಲಿ ಹತೋಟಿ ಇಟ್ಕೊಳ್ಬೇಕಾದ್ರೆ ಅದಕ್ಕೇನು ಬೇಕು? ಯೋಗಾಸನ, ಪ್ರಾಣಾಯಾಮ ಇತ್ಯಾದಿ ಬೇಕು. ಪರಮಾತ್ಮನ ಅನುಗ್ರಹ ಬೇಕಾಗಿಲ್ಲ. ಇದು ಸ್ವಾರಸ್ಯದ ಸಂಗತಿ. ಪರಮಾತ್ಮನ ಅನುಗ್ರಹ ಇಲ್ಲದೇನೂ ಕೂಡ ಇಂದ್ರಿಯ ಈ ನಮ್ಮ ಮನಸ್ಸು ಅಂತಂದ್ರೆ ಹತೋಟಿಯಲ್ಲಿ ಇರಬಲ್ಲದು. ಅಂತೂ ಪರಮಾತ್ಮನಿಗೆ ಏನು ಮಹತ್ವದ ಪಾತ್ರ ಇಲ್ಲ ಅಲ್ಲಿ. ಪರಮಾತ್ಮನ ಅನುಗ್ರಹವೂ ಬೇಕಾಗಿಲ್ಲ, ಪರಮಾತ್ಮನ ತತ್ವಜ್ಞಾನವೂ ಬೇಕಾಗಿಲ್ಲ, ಇಂಥ ಗಾಢವಾದ ಸಾಧನೆಯೂ ಬೇಕಾಗಿಲ್ಲ. ಮನಸ್ಸಿನ ಏಕಾಗ್ರತೆ ಬರಲಿಕ್ಕೆ ಯೋಗ ಪ್ರಾಣಾಯಾಮ ಸಹಕಾರಿ. ಇದು ಆ ಪತಂಜಲಿ ಹೇಳಿದ್ದು. ವಸ್ತುತಃ ಅವನ ಅಭಿಪ್ರಾಯ ಬೇರೆನೇ ಇದ್ದಿರಬೇಕು. ಅದನ್ನ ಆಮೇಲೆ ಅದನ್ನು ನಂಬಿ ಬಳಕೆಗೆ ತಂದವರು ಅದನ್ನು ತಪ್ಪಾಗಿ ತಿಳ್ಕೊಂಡ್ರಷ್ಟೆ. ಈ ನ್ಯಾಯ ಗೌತಮ ಮತ್ತು ಕಣಾದರು ಅಂತಿದ್ದಾರಲ್ಲ, ಅವರು ಕೂಡ ವೇದವ್ಯಾಸರ ಅಭಿಪ್ರಾಯಕ್ಕೆ ಭಿನ್ನವಾಗಿ ಏನು ಮಾತನಾಡಲಿಲ್ಲ. ವೇದವ್ಯಾಸರ ಅಭಿಪ್ರಾಯವೇ ಅವ್ರದ್ದು ಆಗಿತ್ತು. ಆದರೆ ಅವ್ರು ಹೇಳಿದ್ದನ್ನು ಮುಂದಿನವ್ರು ಸರಿಯಾಗಿ ತಿಳ್ಕೊಳ್ಳಿಲ್ಲ ಅನ್ನುವಂಥ ಅದು ಒಂದು ಅಂಶವು ನಮ್ಮ ಗಮನದಲ್ಲಿರಬೇಕು. ಇವತ್ತು ನ್ಯಾಯ ಸಿದ್ಧಾಂತ, ವೈಶೇಷಿಕ ಸಿದ್ಧಾಂತ, ಸಾಂಖ್ಯ ಸಿದ್ಧಾಂತ, ಯೋಗ ಸಿದ್ಧಾಂತ ಅಂತೇನು ಪ್ರಚಾರದಲ್ಲಿದೆ, ಅದು ಅವರೇ ರಚನೆ ಮಾಡಿದ್ದು ಹೌದು. ಆದರೆ ಅದು ಒಳಾರ್ಥದಲ್ಲಿ ವೇದವ್ಯಾಸರ ಅಭಿಪ್ರಾಯಕ್ಕೆ ವಿರುದ್ಧ ಅಲ್ಲ, ಹೊರ ಅರ್ಥದಲ್ಲಿ ಸ್ಥೂಲ ನೋಟದಲ್ಲಿ ವೇದವ್ಯಾಸರ ಅಭಿಪ್ರಾಯಕ್ಕೆ ಅದು ವಿರುದ್ಧ. ಇರಲಿ, ತ್ರಿಪುರಾಸುರು ಅಂತಿದ್ರು. ಇಲ್ಲಿಗೆ ಹೇಳಿದ್ದು ಸಾಂಖ್ಯ, ಯೋಗ, ನ್ಯಾಯ, ವೈಶೇಷಿಕ ಇಷ್ಟರ ಬಗ್ಗೆ ಹೇಳಿದರು. ಪೂರ್ವಮೀಮಾಂಸಾ ಬಗ್ಗೆ ಮುಂದೆ ಹೇಳ್ತಾರೆ. ಇನ್ನು ಈ ಬೌದ್ಧ ಜೈನರ ಬಗ್ಗೆ ಈ ಮುಂದಿನ ಪದ್ಯಗಳಲ್ಲಿ ಹೇಳ್ತಾರೆ. ತ್ರಿಪುರಾಸುರರು ಅಂತಿದ್ರು. ಅವರು ಹಿಂದೆ ಈಶ್ವರನ ಕೈಯಿಂದ ಹತ್ಯೆಗೊಳಗಾದರು. ಅದಕ್ಕೆ ಅವ್ರನ್ನ ತ್ರಿಪುರಾರಿ ಅಂತ ಕರೀತಾರೆ. ಬೆಳ್ಳಿ, ಬಂಗಾರ, ಕಬ್ಬಿಣದ 3 ನಗರಗಳು ಅವ್ರದ್ದು. ಅದ್ರ ಹಿಂದೆ ಹೇಳಿದ್ವಿ. ಅವರು ಶಿವನ ಕೈಯಿಂದ ಹತ್ಯೆಗೊಳಗಾದರೂ ಕೂಡ ಮತ್ತೊಮ್ಮೆ ಹುಟ್ಟಿದರು. ಆಸ್ತಿಕರ ಸಹವಾಸದಿಂದಾಗಿ ಹುಟ್ಟಿದ ಮೇಲೆ ಅವರಿಗೆ ದುರ್ಜನರ ಸಹವಾಸ ಸಿಗಲಿಲ್ಲ. ಆಸ್ತಿಕರ ಸಹವಾಸ ಅದೇನೋ ಅವರ ಪ್ರಾರಂಭ. ಆಸ್ತಿಕರ ಸಹವಾಸದಿಂದಾಗ ಅವರಿಗೆ ವೇದಶಾಸ್ತ್ರಗಳಲ್ಲಿ ನಂಬಿಕೆ ಬಂದ್ಬಿಡ್ತು. ವೇದ ಮಾರ್ಗದಲ್ಲಿ ಮುನ್ನಡೆಯಲಿಕ್ಕೆ ಪ್ರಾರಂಭ ಮಾಡಿದರು. ಆಗ ಅಯೋಗ್ಯರಾದವರಿಗೆ ವೇದಶಾಸ್ತ್ರದಲ್ಲಿ ಶ್ರದ್ಧೆ ಇರಬಾರದು, ಅವ್ರನ್ನ ಹಾಳು ಮಾಡಬೇಕು ಅಂತ ಆಲೋಚನೆ ಮಾಡಿ ಬುದ್ಧ ಹುಟ್ಟಿದ. ವೇದ ಎಲ್ಲ ಅಪ್ರಮಾಣ ಅಂತ ಬಿಟ್ಟ. ಅವನು ಅಪ್ರಮಾಣ ಅಂತಂದ್ರೆ ಅಕಾರವಾಚ್ಯನಾದ ಪರಮಾತ್ಮನ ಗುಣಗಳನ್ನು ಹೇಳೋದ್ರಿಂದ ಪ್ರಮಾಣ ಅಂತ ಅವನ ಅಭಿಪ್ರಾಯ ಆಗಿತ್ತು. ಇವರು ಅದು ತಪ್ಪು ಅಂತ ತಿಳ್ಕೊಂಡ್ಬಿಟ್ರು. ಬೌದ್ಧಶಾಸ್ತ್ರಂ ತತಸ್ತೇನು ಅಜ್ಞಾತ್ವ ತನ್ಮತಂ ಪರಂ. ವಸ್ತುತಃ ಅವನ ಮತ ಶ್ರೇಷ್ಠವೇ ಆಗಿತ್ತು. ಅದನ್ನು ಅಜ್ಞಾತ್ವ ತಿಳ್ಕೊಳ್ಳದೆ ಆ ಶಿಷ್ಯರು ಕೆಲವರು ಬೌದ್ಧಶಾಸ್ತ್ರವನ್ನು ರಚನೆ ಮಾಡಿಬಿಟ್ರು. ಆ ಬೌದ್ಧಶಾಸ್ತ್ರದಲ್ಲಿ ಆ ಪರಮಾತ್ಮನ ಮೂಲಾಭಿಪ್ರಾಯಕ್ಕೆ ಭಿನ್ನವಾದಂಥ ಏನೇನೋ ಸಿದ್ಧಾಂತಗಳು ಸೇರ್ಕೊಂಡ್ಬಿಟ್ಟು ಅದೆಲ್ಲ ತಾತ್ಪರ್ಯ ನಿರ್ಣಯದಲ್ಲಿ ಮುಂದೊಂದು ಕಡೆ ಬರೋದಿದೆ. ಹಿಂದೂ ಒಂದು ಸ್ವಲ್ಪ ಹೇಳಿದ್ದೆ. ತಾತ್ಪರ್ಯ ನಿರ್ಣಯದ 32ನೇ ಅಧ್ಯಾಯವನ್ನು ನೋಡುವಾಗ ಅಲ್ಲಿ ಹೆಚ್ಚು ನಾವು ಅದನ್ನು ನೋಡ್ತೇವೆ. ನಿರಾಶ್ರಮಾನ್ ದುರಾಚಾರಾನ್ ಪ್ರತ್ಯಕ್ಷಂ ದುಷತಶ್ರುತಿ ಬ್ರಾಹ್ಮಣ ಗರಹಯಂತ್ಯೇತಾನ್ ವೇದ ಭಾಷಾ ನ ಕೌಶಲಾನ್. ಈಗಿರೋ ಪ್ರಶ್ನೆ ಏನಂದ್ರೆ, ನಾವು ಈ ಮಣಿಮಂತ ಮೊದಲಾದವರು ಎಲ್ಲಿ ಹುಟ್ಟಬೇಕು? ಬೌದ್ಧರಾಗಿ ಹುಟ್ಟಬೇಕೋ, ಜೈನರಾಗಿಯೋ, ಸಾಂಖ್ಯರೋ, ನ್ಯಾಯರೋ, ವೈಶೇಷಿಕರೋ? ಅದಕ್ಕೆ ನಡೀತಾ ಇರೋದು ಚರ್ಚೆ. ಈ ನಾವು ನ್ಯಾಯದಲ್ಲಿ ವೈಶೇಷಿಕ ಮತದಲ್ಲಿ ಹುಟ್ಟೋದು ಬೇಡ. ಯಾಕಂದ್ರೆ ಅವರು ವೇದವನ್ನು ಅಪ್ರಮಾಣ ಅಂತ ಹೇಳೋದಿಲ್ಲ. ಸ್ವಲ್ಪ ಆಚಾರ್ಯ ಸಿದ್ಧಾಂತಕ್ಕೆ ವಿರುದ್ಧವಾದ ಅಭಿಪ್ರಾಯವೇ, ಆದರೆ ಪೂರ್ಣ ವೇದ ದ್ವೇಷವನ್ನು ಅವ್ರು ಮಾಡೋದಿಲ್ಲ. ನಾವು ಅಲ್ಲಿ ಹುಟ್ಟಿ ಉಪಯೋಗ ಇಲ್ಲ. ಬೌದ್ಧರಾಗಿ ಹುಟ್ಟೋಣ ಅಂತಂದ್ರೆ ಬೌದ್ಧರು ನೇರವಾಗಿ ವೇದಗಳನ್ನೇ ಅಪ್ರಮಾಣ ಅಂತಂತಾರೆ. ಹಾಗಾಗಿ ನಾವು ಬೌದ್ಧರಾಗಿ ಹುಟ್ಟಿ ನಾವೇನಾದ್ರು ಸಿದ್ಧಾಂತಗಳನ್ನ ಪ್ರಚಾರ ಮಾಡ್ಲಿಕ್ಕೆ ಹೊರಟ್ರೆ ಆರಂಭದಿಂದಲೇ ಜನ ನಮ್ಮನ್ನು ನಂಬೋದಿಲ್ಲ. ಯಾಕೆಂದ್ರೆ ನಿರಾಶ್ರಮಾನ್, ಬ್ರಹ್ಮಚರ್ಯ, ಗಾರ್ಹಸ್ಥ್ಯ, ವಾನಪ್ರಸ್ಥ, ಸನ್ಯಾಸ ಅನ್ನುವಂಥ ಆಶ್ರಮಗಳು ಈ ಬೌದ್ಧರಿಗಿಲ್ಲ. ವರ್ಣಗಳೂ ಇಲ್ಲ. ಅವರು ದುರಾಚಾರರು, ಏನೇನೋ ಮಾಡಬಾರ್ದನ್ನು ಮಾಡ್ತಾರೆ, ಯಾವ್ಯಾವುದನ್ನು ಆರಾಧನೆ ಮಾಡ್ತಾರೆ. ಪ್ರತ್ಯಕ್ಷಂ ದ್ವಿಷತ ಶ್ರುತಿ,
ವೇದಗಳಿಗೆ ನೇರವಾಗಿ ವಿರೋಧ ಮಾಡ್ತಾರೆ, ವೇದಗಳನ್ನು ಅಪ್ರಮಾಣ ಅಂತ ಸ್ಪಷ್ಟವಾಗಿ ಹೇಳ್ತಾರೆ. ನಾವು ಅಲ್ಲಿ ಹೋಗಿ ಹುಟ್ಟಿದ್ರೆ ನಮ್ಮನ್ನು ಕೂಡ ಜನ ತಿರಸ್ಕಾರ ಮಾಡಿಬಿಡ್ತಾರೆ. ನಾವೇನು ವ್ಯಾಖ್ಯಾನ ಮಾಡಿದ್ರು ನಮ್ಮನ್ನು ಯಾರು ನಂಬೋದಿಲ್ಲ, ನಮ್ಮ ಮೂಲ ಉದ್ದೇಶಕ್ಕೆ ಸಾಧನೆ ಆಗೋದಿಲ್ಲ. ಜೈನರಾಗಿ ಹುಟ್ಟೋಣ, ಪಾಶುಪತರಾಗಿ ಹುಟ್ಟೋಣ. ಪಾಶುಪತ ಅಂತ ಶಿವನ ಮತಗಳು ಕೆಲವಿದೆಯಲ್ಲ ಅಂತಂದ್ರೆ ಅವೆಲ್ಲ ಲೋಕ ವಿದ್ವೇಷ ಗೋಚರಾಹ, ಜನರು ಅದನ್ನ ಯಾವುದನ್ನು ನಂಬೋದಿಲ್ಲ. ಜೈನ ಮತ, ಬೌದ್ಧ ಮತ, ಪಾಶುಪತ ಮತ ಇದ್ಯಾವುದನ್ನು ಕೂಡ ವೇದ ವಿರುದ್ಧ ಆದ್ರಿಂದ ಕಾಪಾಲಿಕ ಮತಗಳು ಅಂದರೆ ಅಘೋರಿಗಳು ಇತ್ಯಾದಿಗಳು ಇರ್ತಾರಲ್ಲ, ಅವರೆಲ್ಲ ವ್ಯಾಪಕ ಸಂಖ್ಯೆಯಲ್ಲಿ ಇಲ್ಲ. ಇವತ್ತು ನೀವು ಇದನ್ನು ಗಮನಿಸಬೇಕು. ವ್ಯಾಪಕ ಸಂಖ್ಯೆಯಲ್ಲಿದ್ದವರು ಶ್ರೀ ವೈಷ್ಣವರು, ರಾಮಾನುಜರ ಶಿಷ್ಯರು, ಶಂಕರಾಚಾರ್ಯರ ಶಿಷ್ಯರು ಮತ್ತು ಆಚಾರ್ಯ ಶಿಷ್ಯರು, ಇವರೇ ಹೆಚ್ಚಾಗಿರ್ತಾರೆ. ಇನ್ನು ಯಾವುದೂ ಪರಿಚಯ ಇಲ್ಲದೆ ಮೂರ್ಖರಾಗಿದ್ದವರು ಅವ್ರು ಬಹಳ ಜನ ಇದ್ದಾರೆ, ಅವ್ರ ವಿಷಯ ಬೇರೆ. ಕಾಪಾಲಿಕರು, ಅಘೋರಿಗಳು ಅವರೆಲ್ಲ ಬಹಳ ಬೆರಳೆಣಿಕೆಯವರು, ಅವ್ರದ್ದು ಎಲ್ಲ ಕಡೆ ಪ್ರಚಾರ ಇಲ್ಲ. ವೇದ ವಿದ್ವೇಷಿಣ, ಅವರು ಲೋಕದ ದ್ವೇಷಕ್ಕೆ ತಿರಸ್ಕಾರಕ್ಕೆ ಪಾತ್ರರಾದವರು. ವೇದಗಳನ್ನು ದ್ವೇಷ ಮಾಡ್ತಾರೆ, ಹೌದು, ಜೈನರು, ಪಾಶುಪತರೆಲ್ಲ. ಆದರೆ ಪರಮಾತ್ಮನ ಸಕಲ ಸದ್ಗುಣ ಪರಿಪೂರ್ಣತ್ವ ಸಿದ್ಧಾಂತಕ್ಕೆ ಹೇಗೆ ವಿರೋಧ ತರಬೇಕು ಅನ್ನೋದು ಸ್ಪಷ್ಟವಾಗಿ ಒಂದು ತಿಳುವಳಿಕೆ, ಆಲೋಚನೆ ಅವರಲ್ಲಿಲ್ಲ. ನಾವೀಗ ಬೇರೆನೇ ಕೆಲಸ ಮಾಡಬೇಕು. ಏನು ಮಾಡಬೇಕು? ಸರ್ವಾನ್ ವೇದಾನ್ ದ್ವಿಜೋಭೂತ್ವ ಶಿತಃ ಪರಮಮಾಶ್ರಮಂ ವೇದಾಂತಿ ವ್ಯಪದೇಶೇನ ನಿರಸ್ಸನ್ನ ಪರಂ ಸುಹೃತ್. ನಮ್ಮೀಗ ಒಬ್ಬ ಮನುಷ್ಯ ಬೇಕು ನಮ್ಮಲ್ಲಿ. ಎಂಥವನು? ದ್ವಿಜೋಭೂತ್ವ, ಬ್ರಾಹ್ಮಣನಾಗಿ ಹುಟ್ಟಬೇಕು. ಪರಮಮಾಶ್ರಮಂ ಸ್ಥಿತಃ, ಸನ್ಯಾಸಾಶ್ರಮ ಸ್ವೀಕಾರ ಮಾಡಬೇಕು. ಎಲ್ಲ ವೇದಗಳನ್ನು ಹಾಳು ಮಾಡಬೇಕು, ಅದರೊಳಗಿದ್ದೇ ಹಾಳು ಮಾಡಬೇಕು. ಹೇಗೆ? ವೇದಾಂತಿ ವ್ಯಪದೇಶೇನ, ಹೆಸರು ವೇದಾಂತಿ. ಎಲ್ಲ ವೇದಗಳನ್ನ, ಪುರಾಣಗಳನ್ನೆಲ್ಲ ಉದ್ಧಾರ ಮಾಡಿದವನು. ಇತಿಹಾಸ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮೆ ಶಂಕರಂ ಲೋಕಶಂಕರಂ ಅಂತ ಶ್ಲೋಕ. ಇತಿಹಾಸಗಳು, ಪುರಾಣಗಳು ಎಲ್ಲ ಶಾಸ್ತ್ರಗಳಿಗೂ ಆಲಯ. ಅಷ್ಟು ಪ್ರಸಿದ್ಧಿ. ಹಿಂದೂ ಧರ್ಮವನ್ನು, ಸನಾತನ ವೈದಿಕ ಧರ್ಮವನ್ನು ಪ್ರಚಾರ ಮಾಡಿದವರು, ಎತ್ತಿ ಹಿಡಿದವರು ಅಂತ ಪ್ರಸಿದ್ಧಿ. ಜನ ನಂಬಲಿಕ್ಕೆ ಬಹಳ ಸುಲಭ. ಆದರೆ ಒಳಗೆ ಹೋದರೆ ತಪ್ಪು ವೇದಾಂತ. ಅದಕ್ಕೆ ವೇದಾಂತಿ ವ್ಯಪದೇಶೇನ. ಇವರು ಮಾಡಿದಷ್ಟು ಹಾಳು ಮಾಡುವ ಕೆಲಸವನ್ನು ಜೈನ ಬೌದ್ಧಾದಿಗಳಿಗೆ ಮಾಡ್ಲಿಕ್ಕೆ ಆಗಲಿಲ್ಲ. ಯಾಕೆಂದರೆ ಜನ ಅವರನ್ನು ನಂಬಲಿಲ್ಲ, ಇವರು ನಂಬಿದರು. ಯಾಕೆಂದರೆ ಸನ್ಯಾಸಿ, ವೇದಾಂತಿ, ಹಿಂದೂ ಧರ್ಮದ ಪ್ರತಿಷ್ಠಾಪಕ. ಅಂಥ ವ್ಯಕ್ತಿ ನಮಗೆ ಇವತ್ತು ಅತ್ಯಂತ ಜರೂರಾಗಿ ಬೇಕಾಗಿರೋ ವ್ಯಕ್ತಿ ಯಾರು? ಮಣಿಮಾನೇವ ದುಷ್ಯತೆ. ಸದ್ಯ ನಮಗೆ ಆ ಕೆಲಸ ಮಾಡಲಿಕ್ಕೆ ಯೋಗ್ಯತಾ ಇರುವಂಥ ವ್ಯಕ್ತಿ ಕಾಣೋದು ಯಾರು? ಮಣಿಮಾನೇವ. ಈ ಮಣಿವಂತನಿಗೆ ಇನ್ನೊಬ್ಬ ಸೇನಾಪತಿ ಇದ್ದಂತೆ, ಮಂತ್ರಿ ಇದ್ದಂತೆ. ಇವನಿಗೆ ನಮ್ಮ ರಾಜನಾಥ ಕಲಿ ಆಜ್ಞೆ ಕೊಡಬೇಕು. ಹೀಗೆ ದ್ವಾಪರ ಹೇಳಿದ ಶಕುನಿ. ಆಗ ದುರ್ಯೋಧನ ಮೊದಲಾದವರು, ಕಲಿ, ಅವರು ಆ ಮಣಿಮಂತ್ರನ್ನು ಕರೆದ್ರು. ಅವನು ಅಲ್ಲೇ ಇದ್ದಿರಬೇಕು ಅಥವಾ ಅಲ್ಲೆಲ್ಲರೂ ಸಂಚಾರಕ್ಕೆ ಹೋಗಿರ್ಬೇಕು. ಅವ್ನು ಕರೆಸಿದ್ರು, ಬಾರಯ್ಯ ಅಂತ. ಯಾಹಿ ಭ್ರಾತಃ ನಮಸ್ತುಭ್ಯಂ, ತಮ್ಮ ಬಾರೋ, ನಿನಗೆ ನಮಸ್ಕಾರ ಅಂತ ಕರೆದ್ರು. ಭೂಮಿಯಲ್ಲಿ ಹೋಗಿ ಹುಟ್ಟು, ವೇದ ಪುರಾಣಾದಿ ಎಲ್ಲ ಶಾಸ್ತ್ರಗಳನ್ನು ಕೂಡ ಹಾಳು ಮಾಡು. ಇದು ನಿನ್ನ ಉದ್ದೇಶ ಆಗಿರಬೇಕು. ವಿದೂಷೇ ಗುಣಾನ್ ವಿಷ್ಣೋ, ಪರಮಾತ್ಮನ ಗುಣಗಳನ್ನು, ಗುಣವೈಭವವನ್ನು ಹಾಳು ಮಾಡು. ಜೀವೈಕ್ಯವನ್ನು ಪ್ರತಿಪಾದನೆ ಮಾಡು. ಅಲ್ಲ, ಭೂಮಿಯಲ್ಲಿ ಹುಟ್ಟಿದ್ರೆ ಈಗಾಗಲೇ ಒಂದ್ಸರಿ ಭೀಮಸೇನ ಗದೆ ಏಟು ತಿಂದು ನಾನು ಸತ್ತು ಹೋಗಿದ್ದೇನೆ. ಆ ದ್ವಾಪರಯುಗದಲ್ಲಿ ಸೌಗಂಧಿಕಾ ಪುಷ್ಪ ತರಲಿಕ್ಕೆ ಹೋದಾಗ ಕ್ರೋಧವಶರು ಅನ್ನೋ ರಾಕ್ಷಸರು ಆ ಭೀಮಸೇನನ್ನು ತಡೆ ಹಿಡಿದು ಬಂದರು. ಅವ್ರನ್ನೆಲ್ಲರನ್ನೂ ಭೀಮ ಸಂಹರಿಸಿದ. ಅಲ್ಲಿ ಮಣಿಮಾನ್ನೋ ಇದ್ದ ಅಂತ ಹಿಂದೆ ಕಥೆ ಬಂದಿತ್ತು. ನಮ್ಮ ಗತಿ ಏನು? ಭೀಮಸೇನ ಗತಿ ಏನಂದ್ರೆ, ಭೂಮಿಯಲ್ಲಿ ಈಗಲಿದ್ದಾನೆ ಭೀಮಸೇನ, ಅವತಾರ ಮಾಡಿ ಸಮಾಪ್ತಿ ಮಾಡಿ ಹೋಗಿದ್ದಾನ ಅವನು. ವಸ್ತುತಃ ನಮ್ಮ ಬಗ್ಗೆ ಆ ಭೀಮಸೇನಿಗೆ ದ್ವೇಷ ಇದೆ. ಆದರೆ ಆತ ಈಗ ಅವತಾರ ಮಾಡಿಲ್ಲ. ಆದ್ದರಿಂದ ನಾವೇನಾದ್ರೂ ಇಂಥ ತಪ್ಪು ಕೆಲಸ ಮಾಡಿದ್ರು ಕೂಡ ನಮ್ಮನ್ನು ಆತ ತಡೆ ಹಿಡಲಿಕ್ಕೆ, ನಮ್ಮನ್ನು ನಿರಾಕರಣೆ ಮಾಡಲಿಕ್ಕೆ ಆತ ಈಗ ಬರೋದಿಲ್ಲ. ಯಾಕೆಂದರೆ ಅನುಜ್ಞಾಭಾವತೋ ವಿಷ್ಣೋಹೋ ನಾಧುನಾವತರತ್ಯಯಂ. ಈಗ ಅವತಾರ ಮಾಡಲಿಕ್ಕೆ ಅವನಿಗೆ ಪರಮಾತ್ಮನ ಆಜ್ಞೆ ಇಲ್ಲ, ಹಾಗಾಗಿ ಅವನು ಅವತಾರ ಮಾಡೋದಿಲ್ಲ. ರಾಮಾವತಾರದಲ್ಲಿ ಆಜ್ಞೆ ಇತ್ತು, ಕೃಷ್ಣಾವತಾರದಲ್ಲಿ ಆಜ್ಞೆ ಇತ್ತು. ಈ ಕಲಿಯುಗದಲ್ಲಿ ಭಗವಂತನ ಆಜ್ಞೆ ಇಲ್ಲ, ಆತರಿಂದ ಹುಟ್ಟಿ ಬರೋದಿಲ್ಲ. ಅವನಿಗೆ ಆಜ್ಞೆ ಬರ್ತದೆ, ಅದು ಮುಂದೆ, ಅದು ಈಗ ಗೊತ್ತಿರಲಿಲ್ಲ. ಈಗಂತೂ ಇಲ್ಲಲ್ಲ ಸದ್ಯ. ಈಗ ಹೋಗಿ ಹುಟ್ಟಿಬಿಡು. ವಂಶಾಂಸ್ತು ಸನಕಾದೀನ ಮಧುನಾ ಯತಯೋ ಭುವಿ. ಸನಕಾದಿ ಪರಂಪರೆ, ಸನಕ ಸನಂದನ ಮೊದಲಾದವರ ಪರಂಪರೆಯವರು ಈಗ ಭೂಲೋಕದಲ್ಲಿ ಇದ್ದಾರೆ. ಅನೇಕ ಜನ ಋಷಿಗಳು, ಯತಿಗಳಿದ್ದಾರೆ. ಋಷಿಗಳಲ್ಲ, ಋಷಿಗಳು ಅಂತ ಗೃಹಸ್ಥರು, ಅದಕ್ಕೆ ಯತಿಗಳು ಅಂತ.
ಕೆಲವರು ಏಕದಂಡಧರರು, ಒಂದೇ ದಂಡ ಇದ್ದವರು, ಕೆಲವರು 3 ದಂಡ ಇಟ್ಕೊಂಡಂಥವ್ರು, ಅವರೆಲ್ಲ ಇನ್ನೂ ಆ ಪರಂಪರೆಯಲ್ಲಿ ಭೀಮನ ಪರಂಪರೆಯವರು ಈಗೂ ಕೂಡ ಇದ್ದಾರೆ. ಪರತೀರ್ಥಾಭಿತತ್ರ ಯತಿರೇಕೋ ಮಹಾತಪಾಹ ತಮಾಶ್ರಿತ್ಯ ಪ್ರವರ್ತಸ್ವ ತತಃ ಸಂಭಾವ್ಯಸೆ ಜನೈಹಿ. ಅವರಲ್ಲಿ ಪರತೀರ್ಥರು ಅನ್ನೋರು ಸದ್ಯ ಈಗೊಬ್ಬರಿದ್ದಾರೆ. ಶುದ್ಧವಾದ ಆಚಾರ್ಯರ ಪೂರ್ವಾಧಿಕಾರಿಗಳವರೆಲ್ಲ, ಉತ್ತರಾಧಿಕಾರಿಗಳೆಲ್ಲ ಪೂರ್ವಾಧಿಕಾರಿಗಳು, ಶುದ್ಧವಾದ ಸಂಪ್ರದಾಯವನ್ನು ಅಳವಡಿಸ್ಕೊಂಡು ಬಂದಂಥವ್ರು. ನೀನು ಅವ್ರ ಶಿಷ್ಯನಾಗಿ ಹೋಗೋ, ಅವರಿಗೆ ಜನಮನ್ನಣೆ ಇರೋದ್ರಿಂದ ಅವ್ರ ಶಿಷ್ಯ ನೀನಾಗಿಬಿಟ್ರೆ ನಿನಗೂ ಜನಮನ್ನಣೆ. ಆದರೆ ಸ್ವಲ್ಪ ಜನಮನ್ನಣೆ ಬಂದ ಕೂಡಲೇ ಜನರಿಗೆ ನೀನು ಮರಳು ಮಾಡಬೇಕು. ಪರತೀರ್ಥರಿಗೆ ಶಿಷ್ಯ ಆಗು ಅಂತ ಹೇಳಿದ್ರು, ಆದರೆ ಪರತೀರ್ಥರು ಅವರನ್ನು ಒಪ್ಪಲಿಲ್ಲ. ಅದು ಮುಂದೆ ಬರೋದಿಲ್ಲ. ವೇದಾಂತ ಶಾಸ್ತ್ರಗಳನ್ನು ಅಧ್ಯಯನ ಮಾಡು, ಬ್ರಹ್ಮಸೂತ್ರಗಳಿಗೆ ಭಾಷ್ಯ ಬರಿ, ನಮ್ಮ ಸಿದ್ಧಾಂತವನ್ನು ಹೇಳು. ಐಕಾತ್ಮ ಗೋಚರಂ, ಜಗತ್ತೆಲ್ಲ ಅಭಿನ್ನ, ಜೀವೇಶ್ವರರೆಲ್ಲ ಅಭಿನ್ನರು ಅಂತ ಹೇಳು. ವಿತತ್ಯ ಸಕಲಾನ್ ವೇದಾನ್ ಅತತ್ವಾ ವೇದಕಾನ್ ವದ. ಎಲ್ಲ ವೇದಗಳು ಕೂಡ ಜಗತ್ತು ಸುಳ್ಳು ಅಂತ ಹೇಳ್ತಾ ಇವೆ, ಜೀವ ಮತ್ತು ಪರಮಾತ್ಮನಿಬ್ಬರನ್ನು ಕೂಡ ಅಭಿನ್ನರು ಅಂತ ಹೇಳ್ತಾ ಇವೆ ಅಂತ ಪ್ರಚಾರ ಮಾಡುವ. ಅಲ್ಲ, ಪರಮಾತ್ಮನ ಗುಣವೈಭವವನ್ನು ಪ್ರತಿಪಾದನೆ ಮಾಡುವಂತಹ ಅನೇಕ ವೇದ ಭಾಗಗಳಿವೆಯಲ್ಲ ಅಂತಂದ್ರೆ ಅವೆಲ್ಲ ಸುಳ್ಳು. ಸ್ವಾರಸ್ಯದ ಸಂಗತಿ ಗೊತ್ತಿರಲಿ. ನಮ್ಮಲ್ಲಿ ಈಗ ಆಚಾರ್ಯ ಸಿದ್ಧಾಂತದಂತೆ, ರಾಮಾನುಜದ ಸಿದ್ಧಾಂತದಂತೆಯೂ ಕೂಡ ಇಡೀ ವೇದವೆಲ್ಲ ಪ್ರಮಾಣವೇ. ಅದರಲ್ಲಿ ಒಂದಿಷ್ಟು ಭಾಗ ಪ್ರಮಾಣ, ಒಂದಿಷ್ಟು ಭಾಗ ಅಪ್ರಮಾಣ ಹಾಗಿಲ್ಲ. ಶಂಕರಾಚಾರ್ಯ ಸಿದ್ಧಾಂತದಲ್ಲಿ ಜಗತ್ತು ಸುಳ್ಳು ಅಂತ ಹೇಳುವಂಥ ಭಾಗ ಎಲ್ಲಿಯಾದರೂ ಬಂದರೆ, ಅನೃತಂ ಜಗತ್ ಅಂತ, ಸುಳ್ಳು ಅಂತ ಅರ್ಥ ಅಲ್ಲ ಅದಕ್ಕೆ, ಮೇಲ್ನೋಟದ ಅರ್ಥ ಜಗತ್ತು ಸುಳ್ಳು ಅಂತ. ಅಂಥ ಭಾಗ ಎಲ್ಲಿಯಾದರೂ ಬಂದರೆ, ಏಕಮೇವ ದ್ವಿತೀಯಂ ಬ್ರಹ್ಮ ಅಂತ ಬಂದರೆ, ಮೇಲ್ನೋಟಕ್ಕೆ ಅದ್ವೈತವನ್ನು ಬೋಧನೆ ಮಾಡುವ ವಾಕ್ಯ ಬಂದರೆ ಅದು ಪ್ರಮಾಣ. ಪರಮಾತ್ಮ ಮಹಾವೈಭವವುಳ್ಳವನು, ಕವಿರ್ಮನೀಷಿ ಪರಿಭೂ ಸ್ವಯಂಭೂ ಯಾಥಾತಥ್ಯತಃ ಅರ್ಥಾನ್ ವ್ಯದಧಾತ್, ಈ ಜಗತ್ತನ್ನು ಸೃಷ್ಟಿ ಮಾಡಿದ್ದಾನೆ ಅಂತ ಎಲ್ಲಾದರೂ ಮಾತು ಬಂದರೆ ಅವೆಲ್ಲ ತಪ್ಪು ಹೇಳ್ತಾ ಇವೆ. ಅವು ಅತತ್ವಾವೇದಕ. ನಿನಗೆ ಬೇಕಾದ್ದು ತತ್ವಾವೇದಕ ಅಂದರೆ ಯಥಾರ್ಥ ಬೋಧಕ, ನಿನಗೆ ಬೇಡದ್ದು ಅಯಥಾರ್ಥ ಬೋಧಕ. ವೇದದಲ್ಲಿ 2 ವಿಭಾಗ ಮಾಡು. ಇದು ನೋಡ್ರಿ, ವೇದಗಳನ್ನು ಅಪ್ರಮಾಣ ಅಂತ ಈ ಮಾತಿನಿಂದ ಹೇಳಿದಂತೆ, ಪರೋಕ್ಷವಾಗಿ ಹೇಳಿದಂತೆ. ಏನೇನು ಹೇಳಬೇಕು? ವಸ್ತುತಃ ಈ ಪರಮಾತ್ಮ ಜೀವರಿಗಿಂತ ಭಿನ್ನನಾಗಿದ್ದಾನೆ. ಜಗತ್ತಿನ ಸೃಷ್ಟಿ ಲಯ ಮೊದಲಾದ ಕಾರ್ಯಗಳನ್ನು ಮಾಡತಕ್ಕಂಥ ಗುಣಗಳನ್ನು ಹೊಂದಿದವನಾಗಿದ್ದಾನೆ. ಅದು ವಸ್ತುತಃ ವೇದವ್ಯಾಸರ ಅಭಿಪ್ರಾಯ. ಆ ಅಭಿಪ್ರಾಯವನ್ನು ಖಂಡನೆ ಮಾಡು, ಅದನ್ನು ಮುಚ್ಚಿಟ್ಟು ಬೇರೆ ಅಭಿಪ್ರಾಯವನ್ನು ಹೇಳು. ಅಲ್ಲ, ನಾನು ಹೀಗೆಲ್ಲ ಹೇಳಿದ್ರೆ ಅಲ್ಲಿ ಯಾರು ನಂಬಬೇಕಾರು ಜಗತ್ತಿನಲ್ಲಿ ಅಂತಂದ್ರೆ ವಿಚಾರ ಮಾಡಬೇಡ. ನಾವೆಲ್ಲ ದೈತ್ಯರು ಅಲ್ಲಿ ಬಂದು ಆವೇಶ ಹೊಂದುತ್ತೀವಿ ಅವರೆಲ್ಲರಲ್ಲಿಯೂ. ಅಸ್ಮದ್ ಆವೇಶ ಬಲತಃ ಎಲ್ಲ ಗುರುಗಳಲ್ಲಿ, ವಿದ್ವಾಂಸರಲ್ಲಿ, ಯತಿಗಳಲ್ಲಿ, ಶ್ರೋತ್ರಗಳಲ್ಲಿ ನಾವು ಹಾಕಿಬಿಡ್ತೇವೆ. ಅಸ್ಮದ್ ಆವೇಶ ಬಲತಃ ಕಲೇಶ್ಚಕ್ತಾತಿ ಪೀಡಿತ. ಕಲಿಯುಗ ಬೇರೆ, ಎಲ್ಲರೂ ಮಲಿನಾತ್ಮರಾಗಿ ಬಿಡ್ತಾರೆ. ಸಜ್ಜನ ಸಾಂಖ್ಯಯೋಗಿನಃ, ಎಲ್ಲರೂ ನೀನು ಹೇಳಿದ್ರು ಸುಲಭವಾಗಿ ನಂಬುತ್ತಾರೆ, ಸಜ್ಜನರು ಕೂಡ. ಅದರಿಂದ ನೀನು ಹೇಳಿದ ಮಾಯಾವಾದವನ್ನು, ಮಿಥ್ಯಾವಾದವನ್ನು ಅವರು ನಂಬುತ್ತಾರೆ. ಉದಾಸತೆ ನಿರಾಕರ್ತು ಕಶ್ಚಿದೇವ ಸಮೀಹತೆ. ಬಹುತೇಕರು ನಿನ್ನನ್ನು ನಂಬುತ್ತಾರೆ. ಕೆಲವರಿಗೆ ನಿಂದು ಸರಿ ಅನಿಸದೇ ಇದ್ರೂ ಕೂಡ ಏನೋ ಹೇಳ್ತಾನೆ ಬಿಡು ಅಂತೇಳಿ ನಿರಾಕರಣೆ ಮಾಡಿಬಿಡ್ತಾರೆ, ಸುಮ್ಮನೆ ಆಗಿಬಿಡ್ತಾರೆ. ನಿನಗೆ ಅವಾಗ ಲಾಭನೇ. ನಿನ್ನ ಖಂಡನೆ ಮಾಡ್ಲಿಕ್ಕೆ ಯಾರೂ ಬರೋದಿಲ್ಲ. ಕಶ್ಚಿದೇವ ಸಮೀಹತೆ, ಯಾರೋ ಅಪರೂಪಕ್ಕೊಬ್ಬ ನಿನ್ನನ್ನು ಖಂಡನೆ ಮಾಡ್ಲಿಕ್ಕೆ ಬರ್ತಾನೆ. ಉಳಿದವರೆಲ್ಲ ನಿನ್ನನ್ನು ನಂಬುತ್ತಾರೆ ಅಥವಾ ಉದಾಸೀನರಾಗಿರ್ತಾರೆ. ಇನ್ನು ನಿನಗೆ ನಾವು ಒಬ್ಬನೇ ಹೋಗೋದು ಹೇಗೆ? ಆವೇಶ, ಜನರಲ್ಲಿ ಆವಿಷ್ಟರಾಗಿ ಬಿಡ್ತೀವಿ ಅಂತಂದ್ರಲ್ಲ, ಅಲ್ಲ ನನ್ನ ಜೊತೆಗೆ ನೀವು ಕೂಡ ಹುಟ್ಟ್ರಿ. ಮಣಿಮಂತ್ರನ ಅಭಿಪ್ರಾಯ, ನೀವು ಬೇರೆ ಬೇರೆ ಅವತಾರ ಮಾಡಿರಿ ನನ್ನ ಜೊತೆ ಅಂದರೆ ಆಯಿತು. ಅಭಿಪ್ರಾಯ ಕರ್ಮತೋವ ಕೇಚಿದ್ ಅಸ್ಮತ್ ಜನ ಭುವಿ. ನಮ್ಮಲ್ಲಿ ಕೆಲವರು ಈಗಾಗಲೇ ಹುಟ್ಟಿ ಆಗಿದೆ, ನೇನು ವಿಚಾರ ಮಾಡಬೇಡ ನೀನು. ಈ ರಾಮಾವತಾರಕ್ಕಿಂತ ಮೊದಲು ಆಮೇಲೆ ಎಲ್ಲ ಹುಟ್ಟಿದ್ರಲ್ಲ, ಹಾಗೆ ಶಂಕರಾವತಾರಕ್ಕಿಂತ ಮೊದಲು ಒಂದಿಷ್ಟು ಜನ, ಆಮೇಲೆ ಒಂದಿಷ್ಟು ಜನ ಹುಟ್ಟಿದ್ರು. ಜಾತ ಅನ್ಯೇ ಜನಿಷ್ಯಂತಿ, ಮುಂದೆ ಕೂಡ ಹುಟ್ಟವರಿದ್ದಾರೆ. ನೀನು ಎಂದೂ ಅಸಹಾಯಕನಾಗೋದಿಲ್ಲ. ನಿನಗೆ ನಿನ್ನ ಅಭಿಪ್ರಾಯಕ್ಕೆ ಸಮಾನವಾದ ಅಭಿಪ್ರಾಯ ಇದ್ದವರು, ನಿನ್ನ ಕಾರ್ಯಗಳಿಗೆ ಸಮಾನವಾದ ಕಾರ್ಯಗಳನ್ನು ಮಾಡಬಲ್ಲವರು ಇರ್ತಾರೆ. ಇತಿ ದೈತ್ಯೇ ಸಮಾಧಿಷ್ಠ ಮಣಿಮಾನ್ ಭೀಮತಾಂ. ದೈತ್ಯರ ಒಂದು ಸಲಹೆ ಸೂಚನೆ ಪಡ್ಕೊಂಡ, ಆದರೂ ಭೀಮನ ಬಗ್ಗೆ ಸ್ವಲ್ಪ ಭಯ ಇಲ್ಲ. ಈಗ ಭೀಮ ಹೌದು ಬಂದುಬಿಟ್ರೆ ಗತಿ ಏನು ಅಂತ ಗದೆ ಏಟು ತಿಂದಿದ್ದ. ಭೂವ್ಯುತ್ಪತ್ತಿ ಮನೋದಧೆ, ಭೂಮಿಯಲ್ಲಿ ಹುಟ್ಟಬೇಕು, ಹಾಗಾಗಿ ಇನ್ನು ಹುಟ್ಟೋಣ.
ಅಂತ ಅವನಿಗನಿಸ್ತು. ತತ್ಕಾಲೇ ಶಾಕ್ಯಶಾಸ್ತ್ರೇಣ ವಿಸ್ತೃತ ಸಕಲಾ ಮಹಿ ವೈದಿಕಾಶ್ರಮ ಧರ್ಮಾದೇಹೆ ಪರಾಭೂತಿರಭೂತ್ತತಃ. ಆ ಶಂಕರರು ಹುಟ್ಟೋ ಸಂದರ್ಭದಲ್ಲಿ ಏನಿತ್ತು ಪರಿಸ್ಥಿತಿ? ಶಂಕರರು ಈಗ 2015 ಇಸ್ವಿ ನಡೆದಿದೆ. ಈ 1300 1400 ವರ್ಷಗಳ ಹಿಂದೆ ಶಂಕರಾವತಾರ ಆಯಿತು. ಅದಕ್ಕಿಂತ ಒಂದು ಸರಿಸುಮಾರು 1500 ವರ್ಷಗಳ ಹಿಂದೆ ಬುದ್ಧ ಜನರ ಅವತಾರ ಆಗಿತ್ತು. ಆ ಮತ ಅಲ್ಲಿ ಬೆಳಕಿಯಲ್ಲಿತ್ತು. ಯೋ ಭೂರಿ ವೈರೋ ಮಣಿಮಾನ್ ಮೃತಃ ಪ್ರಾಕ್ ವಾಗ್ಮೀ ಬಭೂಷು ಪರಿತೋಷಿತೇಶಃ ಸಸಂಖರಾಖ್ಯೋಂಗ್ರಿ ತಲೇಶು ಜಜ್ಞೆ. ಭೀಮಸೇನ ಬಗ್ಗೆ ಬಲವಾದ ವೈರ ಆ ಮಣಿಮಂತ. ಆತ ಈ ಈಶ್ವರನ ಕುರಿತು ತಪಸ್ಸು ಮಾಡಿ ಸಂಕರ ಅನ್ನುವ ಹೆಸರಿನಿಂದ ಅಂಗ್ರಿ ತಲ ಅಂದರೆ ಕಾಲಡಿ, ಅಂಗ್ರಿ ಅಂದರೆ ಕಾಲು, ತಲ ಅಂದರೆ ಅಡಿ, ಅಲ್ಲಿ ಹುಟ್ಟಿದ. ಸ್ಪೃಧಾ ಪರೇಪಿ ಆಸುಹು ಯಹಾಸುರೇಂದ್ರಾಹ. ಎಷ್ಟೋ ಜನ ರಾಕ್ಷಸರು ಅಲ್ಲಿ ಆತನ ಜೊತೆ ಹುಟ್ಟಿದ್ರು. ಅದನ್ನ ಮಧ್ವವಿಜಯ ಹಾಗೆ ವರ್ಣನೆ ಮಾಡಿದೆ 47ನೇ ಶ್ಲೋಕ. ಈ ಶ್ಲೋಕವನ್ನು 47ನೇ ಶ್ಲೋಕವನ್ನು ಹೇಳಿ ಆಯಿತು. ಆದರೆ ಈ ಬೌದ್ಧ ಜೈನದ ಪರಿಸ್ಥಿತಿ ಏನಿತ್ತು ಅದನ್ನು ಮಣಿಮಂಜರಿ ಹೇಳ್ತದೆ. ಮಧ್ವವಿಜಯ ಸ್ಪಷ್ಟವಾಗಿ ಹೇಳಿಲ್ಲ. ಅಲ್ಲೇನಿತ್ತು ಅಂತಂದ್ರೆ ಎಲ್ಲ ಕಡೆ ಶಾಕ್ಯಶಾಸ್ತ್ರ, ಬೌದ್ಧಶಾಸ್ತ್ರ ಅಂತಂದು ಹರಡಿಬಿಟ್ಟಿತ್ತು. ವೇದದಲ್ಲಿ ಹೇಳಲ್ಪಟ್ಟಂಥ ಆಶ್ರಮ ವ್ಯವಸ್ಥೆ ಮತ್ತು ವರ್ಣ ವ್ಯವಸ್ಥೆ ಅದೆಲ್ಲ ಭ್ರಷ್ಟ ಆಗಿ ಹೋಗಿತ್ತು. ಬೌದ್ಧರು ಎಷ್ಟು ಪ್ರಬಲರಾಗಿದ್ದರು ಅಂತಂದರೆ, ಆ ದೇಶದ ಆಡಳಿತಗಾರರು ಇರ್ತಾರಲ್ಲ, ಒಬ್ಬ ರಾಜನನ್ನು ಅವರು ಇಂದ್ರಜಾಲದ ಮೂಲಕ ತಮ್ಮ ಕಡೆ ಸೆಳ್ಕೊಂಡು ಆ ರಾಜನೇ ಬೌದ್ಧರಾಗಿಬಿಟ್ಟ ಮೇಲೆ ಉಳಿದವರೆಲ್ಲ ಬೌದ್ಧರಾಗಿತ್ತು. ಪ್ರಜಾಕೋಟೆ ಗೆದ್ದೆತ್ತಿನ ಬಾಲ ಹಿಡಿದು ಬಿಡ್ತಾರೆ. ಸ್ವಾರಸ್ಯ ನೋಡ್ರೆ, ಇತಿಹಾಸನ ಓದೋವಾಗ ಕಾಲೇಜುಗಳಲ್ಲಿ ಓದುವಾಗ ನಮಗೆ ಗೊತ್ತಾಗೋದಿಲ್ಲ. ಅಶೋಕ ಜೈನ ಬೌದ್ಧ, ಕನಿಷ್ಕ ಬೌದ್ಧ, ಅನೇಕ ಜನ ಶಾತವಾಹನ ರಾಣಿಯರೆಲ್ಲ ಬೌದ್ಧರಾಗಿದ್ದರು. ಹಿಂದೂ ಧರ್ಮದ ರಾಜರು ಎಷ್ಟೋ ಜನ ಅವರ ರಾಣಿಯರೆಲ್ಲ ಬೌದ್ಧರಾಗಿದ್ದರು. ಈ ಅಜಂತ ಎಲ್ಲೋರ ಗುಹೆಗಳನ್ನ ಕಟ್ಟಿಸಿದವರೆಲ್ಲ ಬೌದ್ಧ ಧರ್ಮ ಹೀಗೆಲ್ಲ ಕಡೆ ಹೊಕ್ಕಿಬಿಟ್ಟಿತ್ತು. ರಾಜ ಅವ್ರ ಕಡೆ ಹೋಗಿಬಿಟ್ಟಿದ್ದ ಅನ್ನೋದನ್ನ ಹೇಳಿದೆ ಮಧ್ವವಿಜಯ ಮಣಿಮಂಜರಿ. ಶೂನ್ಯಂ ತತ್ವಂಚ ಸಂಶ್ರಾವ್ಯ ತತಸ್ಥೇನ ಉದಸಾದಯನ್. ಎಲ್ಲ ಕಡೆ ಬೌದ್ಧ ಸಿದ್ಧಾಂತವನ್ನು ಪ್ರಚಾರ ಮಾಡಿದೆ. ಬೌದ್ಧ ಸಿದ್ಧಾಂತ ಈಗ 2500 ವರ್ಷದ ಹಿಂದೆ, ಶಂಕರಾಚಾರ್ಯರ ಅವತಾರಕ್ಕಿಂತ 1000 ವರ್ಷದ ಹಿಂದೆ ಅದು ಪ್ರಚಾರ ಆಯಿತು. ಅದೇನು ಬೌದ್ಧ ವೇದಾಂತ ಅಂತಂದರೆ ಅದನ್ನು ಸ್ವಲ್ಪ ಹೇಳ್ತಾರೆ. ಶೂನ್ಯಂ ತತ್ವಂ. ನಮಗೆ ಬೌದ್ಧ ವೇದಾಂತದ ಬಗ್ಗೆ ಕೂಡ ಗೊತ್ತಿರಬೇಕು. ಇವತ್ತು ಬೌದ್ಧ ವೇದಾಂತ ಅಂದರೆ ಏನು ಅಂತ ನಮಗೆ ಸ್ಪಷ್ಟವಾದ ತಿಳುವಳಿಕೆನೇ ಇಲ್ಲ. ಬೌದ್ಧ ವೇದಾಂತ ಅಂದರೆ ಸ್ತೂಪಗಳಿಗೆ ಹೋಗೋದು, ಬುದ್ಧನ ಮೂರ್ತಿ ಅಭಿಷೇಕ ಮಾಡೋದು, ಇಷ್ಟೇ ಗೊತ್ತಿರೋದು. ಜೈನರಿಗೂ ಅಷ್ಟೇ ಗೊತ್ತು, ಬೌದ್ಧರಿಗೂ ಅಷ್ಟೇ ಗೊತ್ತು. ಅದಿರಲಿ, ಮಾಧ್ವರಿಗೂ ಅಷ್ಟೇ ಗೊತ್ತು. ಹೆಚ್ಚಿನ ಜನ ಮಾಧ್ವ ವೇದಾಂತ ಗೊತ್ತಿಲ್ಲ, ಸುಮ್ಮನೆ ಎಲ್ಲ ಕಡೆ ಹೆಸರಷ್ಟೇ. ಆದರೆ ಹೆಚ್ಚು ಭ್ರಷ್ಟ ಆಗಿರೋದು ಜೈನ ಮತ್ತು ಬೌದ್ಧ ಮತ. ಬುದ್ಧ 2500 ವರ್ಷದ ಹಿಂದೆ ಏನು ಪ್ರಚಾರ ಮಾಡಿದ್ನಲ್ಲ, ಜಗತ್ತನ್ನು ಶೂನ್ಯ ಅಂತ ಹೇಳಿದ, ವೇದಗಳನ್ನು ಅಪ್ರಮಾಣ ಅಂತ ಹೇಳಿದ. ಆತನ ಅಭಿಪ್ರಾಯ ಬೇರೆಯಾಗಿತ್ತು. ದೇವತೆಗಳನ್ನು ಸರಿಯಾಗಿ ತಿಳ್ಕೊಂಡ್ರು, ಉಳಿದವರು ಅದನ್ನು ತಪ್ಪಾಗಿ ತಿಳ್ಕೊಂಡ್ಬಿಟ್ರು. ತಪ್ಪಾಗಿ ಎಲ್ಲರೂ ಒಂದೇ ರೀತಿಯಾಗಿ ತಿಳ್ಕೊಂಡ್ರ ಅದು ಮತ್ತು ಸ್ವಾರಸ್ಯ ಇದೆ. ತಪ್ಪಾಗಿ ತಿಳ್ಕೊಂಡಂಥವ್ರು ಎಲ್ಲರೂ ಕೂಡ ಒಂದೇ ರೀತಿಯಾಗಿ ತಪ್ಪಾಗಿ ತಿಳ್ಕೊಳ್ಳಿಲ್ಲ. 4 ಅಯೋಗ್ಯರಾದ ಶಿಷ್ಯರು 4 ಜನ ಬೇರೆ ಬೇರೆ ಥರ ತಿಳ್ಕೊಂಡ್ಬಿಟ್ರು. ಇದು ಕೇವಲ ಮಣಿಮಂಜರಿ ಅಥವಾ ಮಧ್ವವಿಜಯದಲ್ಲಿ ಬರುವಂಥ ಸಂಗತಿ ಅಲ್ಲ. ನೀವು ಇತಿಹಾಸ ತೆಗೆದು ನೋಡಿದರೆ ಬೌದ್ಧಶಾಸ್ತ್ರ ತೀರಾ ಅಸ್ತವ್ಯಸ್ತ ಆಗಿದ್ದು ಕಂಡು ಬರ್ತದೆ. ಬುದ್ಧ ಸ್ವಯಂ ತಾನು ಏನನ್ನೂ ಬರೀಲಿಲ್ಲ, ಏನೇನೋ ಬೋಧನೆ ಮಾಡಿದ. ಆತ ನಿರ್ವಾಣ ಹೊಂದಿದ ಬಳಿಕ 100 ವರ್ಷಗಳ ಅನಂತರ ಕನಿಷ್ಕ ರಾಜ ಅಂತ ನಮ್ಮ ನೆನಪು, ಎಲ್ಲರೂ ಆಮೇಲೆ ನೋಡ್ಬೋದು. ಆತನ ಅಧ್ಯಕ್ಷತೆಯಲ್ಲಿ ಒಂದು ಸಮ್ಮೇಳನ ನಡೀತು. ಕನಿಷ್ಕ ರಾಜ ಅಂದರೆ ಆತ ಹೂಣ ಧರ್ಮದ ರಾಜ. ಅಶೋಕ ಧರ್ಮ ಹಿಂದೂ ಧರ್ಮದವನೇ, ಕನಿಷ್ಕ ಹೂಣದವನು. ಚೈನಾ, ಮಂಗೋಲಿಯಾ ಆ ಕಡೆಯಿಂದ ಬಂದಂಥ ಕೆಲವರು ಬರ್ಬರರಾದವರು. ಆದರೆ ಆತ ಇಲ್ಲಿ ಬಂದು ಸುಸಂಸ್ಕೃತಿಯನ್ನು ಮೈಗೂಡಿಸಿಕೊಂಡು ಆತ ಬೌದ್ಧನಾಗಿಬಿಟ್ಟಿದ್ದ. ಹಿಂದೂ ಧರ್ಮದ ಕೆಲವು ಒಳ್ಳೆಯ ಅಂಶಗಳು ಇದ್ದವು, ಹಾಗೇನು ಪೂರ್ಣವಾಗಿ ಅವರು ಯಾರೂ ಬಹಿಷ್ಕೃತರಾಗಿರಲಿಲ್ಲ. ಕನಿಷ್ಕನಾಗಲಿ ಅಶೋಕನಾಗಲಿ ಎಷ್ಟೋ ಯೋಗ್ಯ ಅಂಶಗಳೆಲ್ಲ ಅವರಲ್ಲಿ ಇದ್ದವು. ಅನಾಗರಿಕರಾದವರು ನಾಗರಿಕ ಸಂಸ್ಕೃತಿಯನ್ನು ರೂಢಿಸಿಕೊಂಡ್ರು ಅಂತ ಇತಿಹಾಸ ಹೇಳ್ತದೆ. ಬರ್ಬರರಾದಂಥ ರಾಜರು ಸುಸಂಸ್ಕೃತರಾಗಿಬಿಟ್ರು.
ತುಂಬಾ ಲೋಕೋಪಕಾರಿ ಕೆಲಸಗಳನ್ನು ಮಾಡಿದ್ರು. ಭಾರತಕ್ಕೆ ಎಷ್ಟೋ ಅಭಿವೃದ್ಧಿಯನ್ನು ಮಾಡಿದ್ರು, ಇಲ್ಲ ಅಂತಲ್ಲ, ಶಿಲ್ಪಕಲೆ ಇತ್ಯಾದಿಗಳು. ಆದರೆ ಸನಾತನ ಧರ್ಮಕ್ಕೆ ಸ್ವಲ್ಪ ಪೆಟ್ಟು ಬೀಳುವಂತಾಯ್ತು. ನಿಮಗೆ ಗೊತ್ತು, ಅಶೋಕನು ಕೂಡ ಹಿಂದೂ ಧರ್ಮದ ಅನುಯಾಯಿ ಆಗಿದ್ರು. ಆ ಕೊನೆಗೆ ಅಹಿಂಸೆ ಬೇಕು ಅಂತ ಹೇಳಿ ಬೌದ್ಧ ಧರ್ಮಕ್ಕೆ ಹೋಗ್ಬಿಟ್ಟ. ಅಹಿಂಸೆ ಬೇಕು ಅಂತ ಬೌದ್ಧ ಧರ್ಮಕ್ಕೆ ಹೋಗ್ಬೇಕಾದ ಕಾರಣ ಇದ್ದಿದ್ದಿಲ್ಲ. ಅವನು ಮೊದಲು ಮಾಂಸಾಹಾರ ತಿಂತಿದ್ದ. ಮುಂದೆ ಆ ಕಳಿಂಗ ಯುದ್ಧದ ಬಳಿಕ ಮಾಂಸಾಹಾರ ತಿನ್ನೋದನ್ನು ಬಿಟ್ಟು, ಯುದ್ಧ ಮಾಡೋದನ್ನು ಬಿಟ್ಟು ಸಸ್ಯಾಹಾರಿ ಆದ ಅಂತ ಕೇಳ್ತೀವಿ. ಅವನಿಗೆ ಸಸ್ಯಾಹಾರಿ ಆಗಬೇಕು ಅಂತಿದ್ರೆ, ಹಿಂಸೆ ಬೇಡ, ಅಹಿಂಸೆ ಬೇಕು ಅಂತಿದ್ರೆ ಅದಕ್ಕೆ ಹಿಂದೂ ಧರ್ಮದಲ್ಲಿ ಬೇಕಾದಷ್ಟು ಅವಕಾಶ ಇತ್ತು. ಕಣ್ಣು ಕಾಣಲಿಲ್ಲ ಅವನಿಗೇನು ಮಾಡೋದು. ಶ್ರೀರಾಮಚಂದ್ರ ಮೊದಲು ಮಾಂಸಾಹಾರ ಸೇವನೆ ಮಾಡ್ತಿದ್ದ. ಪಟ್ಟಾಭಿಷೇಕ ಮಾಡಿಸ್ಕೊಂಡ ಮೇಲೆ ಮಾಂಸಾಹಾರವನ್ನು ಬಿಟ್ಟ ಅಂತ ಅಲ್ಲಿ ವಾಲ್ಮೀಕಿ ರಾಮಾಯಣದಲ್ಲಿ ಎಲ್ಲೋ ಓದಿದ್ದು ಕೇಳಿದ್ದ ನೆನಪಿದೆ. ಹಿಂದೂ ಧರ್ಮದ ಒಳಗೆ ನಮಗೆ ಬೇಕಾದ ಸುಧಾರಣೆಗೆ ಅವಕಾಶ ಇದೆ. ಇದನ್ನೆಲ್ಲ ಗಮನಿಸಬೇಕು. ಹಿಂದೂ ಧರ್ಮದ ಬಗ್ಗೆ ಆಸ್ಥೆ ಆಧಾರ ಇದ್ದವರು ಅದ್ರ ಒಳಗೆ ಸುಧಾರಣೆ ಮಾಡ್ಕೋತಾರೆ. ಅದು ಬೇಡ ಅಂತಿದ್ದವರು ಅಶೋಕನಂತೆ ಹೊರಗೆ ಬರ್ತಾರೆ. ಇತ್ತೀಚೆಗೆ ಮತ್ತೊಂದು ಉದಾಹರಣೆ ಅಂದರೆ ಅಂಬೇಡ್ಕರ್ ಅವರು ಒಳಗೆ ಸುಧಾರಣೆ ಮಾಡ್ಕೊಳ್ಳಿಕ್ಕೆ ಬರ್ತಿತ್ತು. ಗಾಂಧೀಜಿ ಹೇಳಿದರು, ಬೇಡ, ಬೌದ್ಧ ಧರ್ಮಕ್ಕೆ ಹೋಗಬೇಡಿ, ಅದರಿಂದ ಜನರಿಗೆ ತಪ್ಪು ಸಂದೇಶ ಸಿಗ್ತದೆ, ಹಿಂದೂ ಧರ್ಮದ ಒಳಗೆ ಸುಧಾರಣೆ ಸಾಧ್ಯ ಇದೆ ಅಂತ ಮಹಾತ್ಮ ಗಾಂಧಿ ಹೇಳಿದರು ಅಂಬೇಡ್ಕರ್ಗೆ. ಅದು ಕೇಳಲಿಲ್ಲ, ಅವ್ರು ಬೌದ್ಧ ಧರ್ಮಕ್ಕೆ ಹೋಗಿಬಿಟ್ರು. ಹೀಗೆ ಬೌದ್ಧ ಧರ್ಮ ಹಾವಳಿ ಮಾಡಿತ್ತು ಆವಾಗ. ಈಗ ಸ್ವಲ್ಪ ಕಡಿಮೆ ಇದೆ. ಅವರು ಏನು ಪ್ರಚಾರ ಮಾಡಿದ್ದ ಬುದ್ಧ? ಅಭಿಧರ್ಮ ಸೂತ್ರ, ವಿನಯ ಸೂತ್ರ ಪಿಟಕ, ವಿನಯ ಪಿಟಕ, ಧರ್ಮ ಪಿಟಕ. ಪಿಟಕ ಅಂದರೆ ಬುಟ್ಟಿಯೊಳಗೆ ಹಣ್ಣು ಹೇಗಿರ್ತಾವಲ್ಲ, ಹಾಗೆ ಶಾಸ್ತ್ರದಲ್ಲಿ ಆತ ಪ್ರವಚನ ಮಾಡಿದಂಥ ಕೆಲವು ಸಂಗತಿಗಳು. ಆತ ಏನು ಹೇಳಿದ ಅಂತ ಅನ್ನೋದು ಸ್ಪಷ್ಟವಾಗಿ ಇವ್ರು ಯಾರಿಗೂ ಗೊತ್ತೇ ಆಗಲಿಲ್ಲ. ಇವತ್ತು ಏನೋ ಪುಸ್ತಕಗಳನ್ನ ನಾವು ಓದ್ತೇವೆ. ದೇವರಿದ್ದಾವನೋ ಇಲ್ಲವೋ ಅಂತ ಒಬ್ಬ ಬ್ರಾಹ್ಮಣ ಬಂದು ಬುದ್ಧನನ್ನು ಕೇಳಿದಂತೆ. ಅಲ್ಲ, ದೇವ್ರು ಇದ್ರೇನು ಬಿಟ್ರೇನು, ನಿನಗೇನಾಗೋದಿಲ್ಲ, ನಿನಗೇನೀಗ ಸಮಸ್ಯೆ? ಸಂಸಾರದಲ್ಲಿ ಸಿಕ್ಕಾಕೊಂಡಿದ್ದಿ, ನಿನ್ನ ದುಃಖ ಇದೆ. ದುಃಖ, ಸಂಸಾರ ದುಃಖಮಯ ಅನ್ನೋದು ಮೊದಲನೇ ಸತ್ಯ. ದುಃಖಕ್ಕೆ ಕಾರಣ ಆಶಾ, ದುರಾಶಾ ಅನ್ನೋದು ಎರಡನೇ ಸತ್ಯ. ಆಶೆಯನ್ನು ಬಿಟ್ಬಿಟ್ರಾಯ್ತು, ನೀನು ಸುಖಿ ಆಗ್ತಿ. ದೇವ್ರಿದ್ರೇನು ಬಿಟ್ರೇನು ಅಂತಂದಂತೆ ಬುದ್ಧ. ಹೀಗೆ ಯಾರಿಗೆ ಹೇಗೆ ಜ್ಞಾನ ಬರಬೇಕೋ ಹಾಗೆ ಆತ ಮಾತಾಡಿದೆ. ಉದಾಹರಣೆ ಏನು ಕೊಡ್ತಾನಂದ್ರೆ, ನಿನಗೊಂದು ಹಾವು ಕಚ್ಚಿತು, ವೈದ್ಯರು ಬರ್ತಾರೆ. ಹಾವು ಎಷ್ಟೊತ್ತಿಗೆ ಕಚ್ಚಿತು, ಕಚ್ಚಿದ ಹಾವು ಎಷ್ಟು ದೊಡ್ಡದು, ಹಾವಿನ ಉದಾಹರಣೆ ಅಲ್ಲ, ನಾನು ಸ್ವಲ್ಪ ತಪ್ಪಾಗಿ ಹೇಳಿದೆ. ನಿಮಗೊಂದು ಬಾಣ ನಾಟಿತ್ತು ಅಂತ ತಿಳ್ಕೊಳ್ರಿ. ನೀವು ವೈದ್ಯರನ್ನು ಕರೆಸಿದ್ರು, ಅವ್ರು ಕೂಡಲೇ ಬಂದು ಬಾಣ ತೆಗೆದು ಔಷಧೋಪಚಾರ ಮಾಡ್ತಾರೆ, ಅದು ಅವ್ರ ಕರ್ತವ್ಯ. ಅದು ಬಿಟ್ಟು ಬಾಣ ಹೊಡೆದವನು ಎಷ್ಟು ಎತ್ತರ ಇದ್ದ, ಅವನು ಚತುರ್ಭುಜನೋ, ದ್ವಿಭುಜನೋ, ಪೀತಾಂಬರನೋ, ಅವನೇನು ಲಕ್ಷ್ಮೀಪತಿಯೋ, ಉಮಾಪತಿಯೋ, ಅದನ್ನ ಯಾರು ವಿಚಾರ ಮಾಡ್ತಾ ಕೊಡ್ತಾರ? ದುಃಖ ಪರಮಾತ್ಮನಿಂದ ಬಂದಿರಲಿ, ಮತ್ತೆ ಯಾರಿಂದಲೇ ಬಂದಿರಲಿ, ಸಂಸಾರ ದುಃಖಮೇ ಆದ್ದಲ್ಲ. ಅದಕ್ಕೆ ಬೇಕಾದ ಉಪಾಯ ಮಾಡ್ಕೊಳ್ರಿ. ವೈದ್ಯರ ಕೆಲಸ ಏನು? ಬಾಣ ತೆಗೆದು ಹಾಕಿ ಔಷಧೋಪಚಾರ ಮಾಡೋದು. ಇದು ಬುದ್ಧ ಮಾಡಿದ ಬೋಧನೆ. ಪರಮಾತ್ಮನಿಗಿರುವ ಪ್ರಾಧಾನ್ಯವನ್ನ ಜನರ ಮನಸ್ಸಿನಿಂದ, ನೀವು ಪರಮಾತ್ಮನ ನಿಜವಾದ ಭಕ್ತರಾಗಿದ್ದರೆ ಪರಮಾತ್ಮನ ಆರಾಧನೆ ಮಾಡ್ರಿ, ಬೇಡ ಆದರೆ ಹಾಳಾಗಿ ಹೋಗ್ರಿ ಅನ್ನುವಂತೆ ಉಪದೇಶ ಮಾಡಿದೆ. ಅದು ದೇವತೆಗಳು ಸರಿಯಾಗಿ ತಿಳ್ಕೊಂಡ್ರು, ರಾಕ್ಷಸರು ತಪ್ಪಾಗಿ ತಿಳ್ಕೊಂಡ್ರು. ರಾಕ್ಷಸರೆಲ್ಲವೂ ಸರಿಯಾಗಿ ತಿಳ್ಕೊಳ್ಳಿಲ್ಲ. ಹೀನಯಾನ, ಮಹಾಯಾನ ಅಂತ ಎರಡು ಪ್ರಧಾನವಾಗಿ ಒಡೆದೋಯ್ತು. ಕನಿಷ್ಕ ರಾಜನ ಹೆಸರಾಕ್ತ ತೆಗೆದೆ ಅಂದರೆ, ಕನಿಷ್ಕ ರಾಜ ಕೆಲವು ಬೌದ್ಧರನ್ನಲ್ಲಿ ಎಲ್ಲ ಬೌದ್ಧರನ್ನು ಒಟ್ಟುಗೂಡಿಸಿ ಒಂದು ಕಡೆ, ಅಲ್ಲಿ ಕಾನ್ಯಕುಬ್ಜವೋ ಅಲ್ಲೆಲ್ಲೋ ಒಂದು ಕಡೆ ಸಮ್ಮೇಳನ ಮಾಡಿದ. ಬುದ್ಧನ ಉಪದೇಶಗಳನ್ನು ನಾವು ಲೇಖಬದ್ಧ ಮಾಡೋಣ, ರೆಕಾರ್ಡ್ ಮಾಡೋಣ ಅಂತ. ಈ ಒಮ್ಮತವೇ ಬರಲಿಲ್ಲ. 100 ವರ್ಷದಲ್ಲಿ ಯಾರೂ ಏನೂ ಬರೆದಿಟ್ಟಿರಲಿಲ್ಲ. ಈ ಆಚಾರ್ಯರು ಬ್ರಹ್ಮಸೂತ್ರ ಭಾಷ್ಯ ಮೊದಲಾದವುಗಳನ್ನು ಸತ್ಯತೀರ್ಥ ಮೊದಲಾದವರ ಕಡೆಯಿಂದ ಬರೆಸಿದ್ರು ಅಂತಿದೆ. ಬುದ್ಧ ಏನೂ ಬರೆಸಲಿಲ್ಲ, ಪ್ರವಚನಗಳು ಕೊಡ್ತಾ ಹೋಗಿದ್ದ, ಯಾರೂ ಬರೆದಿಟ್ಕೊಂಡಿರಲಿಲ್ಲ. 200 ವರ್ಷದ ನಂತರ ಏನು ಸಮ್ಮತಿ ಬರಬೇಕು? ಸಹಮತವೇ ಬರಲಿಲ್ಲ. ಹೀನಯಾನ, ಮಹಾಯಾನ ಅಂತ ಎರಡು ಹೊಡೆದೋಯ್ತು. ಅದೇನಂದ್ರೆ ಮಹಾಯಾನ ಅಂದರೆ, ಬುದ್ಧನನ್ನು ದೇವರು ಅಂತ ಪೂಜೆ ಮಾಡೋರು ಮಹಾಯಾನದವರು, ಪರಮಾತ್ಮ ಅವತಾರ ಅಂತ ಪೂಜೆ ಮಾಡೋರು ಮಹಾಯಾನದವರು. ಪರಮಾತ್ಮನ ಅವತಾರ ಅಲ್ಲ, ನಿಮ್ಮಂತೆ ಬಾಳಿ ಬದುಕಿ ಎತ್ತರಕ್ಕೇರಿದವನು ಬುದ್ಧ ಅಂತ ಹೇಳುವವರು ಹೀನಯಾನದವರು. ನಾನು ಹೆಸರು ಹೇಳುವಾಗ ಸ್ವಲ್ಪ ಹೀನಯಾನವನ್ನು ಮಹಾಯಾನ, ಮಹಾಯಾನವನ್ನು ಹೀನಯಾನ ಅಂತ ಹೇಳಿರ್ಬೋದು. ಯಾಕಂದರೆ ಆ ಎಲ್ಲ ಕರಾರವಾಕ್ಕಾದ ಅಂಶಗಳು ನಮ್ಮ ತಲೆಯಲ್ಲಿಲ್ಲ. ಅಂತೂ ಈ ವಿವಾದ ಇದ್ದಿದ್ದಂತೂ ನಿಜ. ಇದು ಪ್ರಧಾನವಾಗಿ ಹೀನಯಾನ, ಮಹಾಯಾನ. ವೈಭಾಷಿಕರು, ಸೌತ್ರಾಂತಿಕರು, ಮಾಧ್ಯಮಿಕರು, ಯೋಗಾಚಾರ್ಯರು ಅಂತ ಮತ್ತೆ 4. ಅದರಲ್ಲಿ ಕೆಲವರು ಜಗತ್ತನ್ನು ಸತ್ಯ ಅಂತ ಹೇಳೋರು, ಕೆಲವರು ಜಗತ್ತೆಲ್ಲ ಶೂನ್ಯ ಅಂತ ಹೇಳೋರು, ಇನ್ನು ಕೆಲವರು ವಿಜ್ಞಾನವಾದಿಗಳು ಅಂತ.
ಈಗ ನಾವು ಈ ಜಗತ್ತನ್ನು ನೋಡ್ತಿದ್ದೇವೆ, ಈ ಪುಸ್ತಕ ನೋಡ್ತಿದ್ದೇವಲ್ಲ, ಪುಸ್ತಕ ಸುಳ್ಳು, ಪುಸ್ತಕ ತಿಳುವಳಿಕೆ ಮಾತ್ರ ಸತ್ಯ. ಪುಸ್ತಕ ಹೊರಗಿಲ್ಲ, ಇದು ಒಳಗೆ ನಿಮ್ಗೆ ಸುಮ್ಮನೆ ಕಾಣಿಸ್ತಷ್ಟೇ. ಅದ್ವೈತದ ಒಳಗಿನ ಮೂಲ ಹೂರಣ ಅದ್ವೈತ, ಕಡುಬು ಹೋಳಿಗೆ, ಅದು ಹೂರಣ ಬೌದ್ಧ. ಅದಕ್ಕಾಗಿ ಇದನ್ನೆಲ್ಲ ವಿವರಣೆ ಮಾಡ್ತಾ ಹೇಳ್ತಿದ್ದೆ. ಜಗತ್ತೇ ಶೂನ್ಯ ಅಂದು, ಜಗತ್ತು ಶೂನ್ಯ ಅಂತ ಪರಮಾತ್ಮನ ಅಭಿಪ್ರಾಯ ಬೇರೆ ಆಗಿತ್ತು. ಜಗತ್ತೆಲ್ಲ ಸುಳ್ಳು ಅಂತ ತಿಳ್ಕೊಂಡ್ಬಿಟ್ರು ಇವರು. ಜಗತ್ತೆಲ್ಲ ಕ್ಷಣಿಕ, ಸುಳ್ಳು, ಶೂನ್ಯ. ಶೂನ್ಯಂ ತತ್ವಂಚ ಸಂಶ್ರಾವ್ಯ ಇದೆ ಮಣಿಮಂಜರಿ. ಆ ರಾಜನ ಅಧಿಕಾರದ ಬಲದಿಂದ ಸಜ್ಜನರನ್ನೆಲ್ಲ ಹಾಳು ಮಾಡಿಬಿಟ್ರು. ಅಂತೂ 200 ವರ್ಷಗಳ ಅನಂತರ ಬುದ್ಧನ ಪರಿವಾಣದ ಬಳಿಕ, ಮಹಾನಿರ್ವಾಣದ ಬಳಿಕ ಎಲ್ಲ ಬೌದ್ಧರು ಕೂಡಿದ್ರು ಏನೂ ಸಮ್ಮತ ಬರಲಿಲ್ಲ. ಆದರೂ ಒಂದಿಷ್ಟು ಜನ ಬೌದ್ಧರು ಇದ್ರು, ಅವರೆಲ್ಲ ವೇದಗಳ ಅಪ್ರಮಾಣ ಅಂತ ಹೇಳ್ತಾ ಹೋದರು. ಅದು ಮಾತ್ರ ಉಳಿತು. ಮೂಲ ಆ ಸಿದ್ಧಾಂತಗಳು ಕೆಲವರು ಜಗತ್ತನ್ನು ಸುಳ್ಳು ಅಂತ ಹೇಳಿದ್ರು, ಕೆಲವರು ಸತ್ಯ ಅಂತ ಹೇಳಿದರು, ಕೆಲವರು ವಿಜ್ಞಾನವೇ ಸತ್ಯ ಅಂತ ಹೇಳಿದರು. ಏನೇನೋ ಆಯಿತು. ಬುದ್ಧನ ದೇವರು ಅಂತ ಪೂಜೆ ಮಾಡಿದ್ರು ಕೆಲವರು, ಬುದ್ಧನನ್ನು ಸಾಮಾನ್ಯ ಮನುಷ್ಯ ಅಂತ ಪೂಜೆ ಮಾಡಿದ್ರು ಇನ್ನು ಕೆಲವರು. ಆದರೆ ವೇದಗಳ ಅಪ್ರಮಾಣ, ವೈದಿಕ ಯಜ್ಞಾದಿ ಯಾಗಾದಿಗಳೆಲ್ಲ ಅದು ವ್ಯರ್ಥ ಅಂತ ಹೇಳೋರು ಅವ್ರು ಮಾತ್ರ ಮುಂದುವರೆದರು. ಆ ಒಂದು ಥಿಯರಿ ಮಾತ್ರ ಎಲ್ಲ ಕಡೆ ಹೋಯ್ತು. ಇವತ್ತೂ ಬುದ್ಧ, ಆಮೇಲೆ ಅಂಬೇಡ್ಕರ್ ಅವರು, ಬಸವ, ಇವರೆಲ್ಲ ಅಹಿಂಸೆಯನ್ನು ಪ್ರತಿಪಾದನೆ ಮಾಡಿದರು, ಸತ್ಯವನ್ನು ಪ್ರತಿಪಾದನೆ ಮಾಡಿದ್ರು ಅಂತ ಅವರ ಹೆಸರನ್ನೇ ತಗೋತಾರೆ. ಯಾರು ಆಚಾರ್ಯ ಹೆಸರನ್ನು ತಗೊಳ್ಳೋದಿಲ್ಲ. ಅದು ಆವಾಗ ಆ ಕವಿದ ಮಂಕು ಈಗ ಮುಂದುವರೆದಿದೆ. ಸತ್ಯ ಅಹಿಂಸೆ ಅಂದ್ರೆ ಇವ್ರು 3 ಜನರು ಬುತ್ತಿಗೆ ಏನು ಅನ್ನುವಂತ ಮಾತಾಡ್ತಾರೆ. ಹೌದು ಹೌದು ಹೌದು. ಅಹಿಂಸೆ ಅಂದ್ರೆ ಬುದ್ಧನೇ. ಅಹಿಂಸಾ ಪರಮೋ ಧರ್ಮ ಅಂತ ಮಹಾಭಾರತದಿಂದ 5-6 ಕಡೆ ಬಂದಿರಬೇಕು. ಆ 1,00,000 ಶ್ಲೋಕಗಳನ್ನು ತೆಗೆದು ನೋಡುವಂತ ತಾಳ್ಮೆ ಯಾರಿಗೂ ಇಲ್ಲ. ಅದನ್ನು ಜೈನರೇ ಬೌದ್ಧರೇ ಹೊಸದಾಗಿ ಹೇಳಿದ್ರೇನೋ ಅನ್ನುವಂತೆ ಪ್ರತಿಪಾದನೆ ಮಾಡ್ತಾರೆ. ಕರುಣೆ, ಅಹಿಂಸೆ, ಪ್ರೀತಿ, ಮಾನವೀಯತೆ ಇವೆಲ್ಲ ಅವ್ರ ಗುತ್ತಿಗೆ ಏನು ಅನ್ನುವಂತೆ ಮಾತಾಡ್ತಾರೆ. ಇರ್ಲಿ, ಶೂನ್ಯವೇ ತತ್ವ. ಸಜ್ಜನರೆಲ್ಲ ಹಾಳು ಮಾಡಿದರು. ಆವಾಗ ಎಷ್ಟೋ ಜನ ಜೈನ ಮತಕ್ಕೆ, ಬೌದ್ಧ ಮತಕ್ಕೆಲ್ಲ ಪರಿವರ್ತನೆ ಹೊಂದಿದರು. ಗಮನಿಸ್ರೆ, ನೋಡ್ಲಿಕ್ಕೆ ಬ್ರಾಹ್ಮಣರಂತೆ ಕಾಣ್ತಿರ್ತಾರೆ, ಆದರೆ ಅಂಥದ್ದೇ ಆಚಾರ ವಿಚಾರಗಳು, ಸ್ವಚ್ಛವಾದ ಆಚಾರ ವಿಚಾರಗಳು. ಆದರೆ ಒಳಗಿನ ಮನಸ್ಥಿತಿ ಮಾತ್ರ ಜೈನ ಬೌದ್ಧ ಮನಸ್ಥಿತಿ. ಇವತ್ತು ನಾವು ಅದನ್ನೆಲ್ಲ ಕಾಣ್ತೇವೆ ಅಲ್ಲೆಲ್ಲ. ಆಗ ಮತ್ತೊಂದು ಘಟನೆ ಹೇಳ್ತಾರೆ. ಈ ಬೌದ್ಧ ವೇದಾಂತ ಇಲ್ಲಿಗೆ ಬಂತಲ್ಲ, ಈ ಬೌದ್ಧ ವೇದಾಂತ ಪ್ರಬಲಿಸಿದ ಮೇಲೆ ಅದನ್ನು ಖಂಡನೆ ಮಾಡ್ಲಿಕ್ಕೆ ಒಬ್ಬ ಹುಟ್ಟಿ ಬಂದ. ಅದನ್ನು ಮುಂದೆ ಹೇಳ್ತಾರೆ. ಕುಮಾರ ಭಟ್ಟ ಅಂತ, ಕುಮಾರಿಲ ಭಟ್ಟ ಅಂತ. ಅವನ ಬಗ್ಗೆ ಹಿಂದೆ ನಾನು ಕೆಲವು ಸರಿ ಪ್ರವಚನದಲ್ಲಿ ಹೇಳಿದ್ದೆ. ವಿಸ್ತಾರವಾದ ಕಥಾ ಎಲ್ಲ ಹೀಗೆ ಹೇಳಬೇಕು. ಯಾರ ಆತ ಕುಮಾರಿಲ ಭಟ್ಟ ಅಂತಂದ್ರೆ, ಒಂದು ಕಥೆ ಹೇಳ್ತಾರೆ. ಗೋವಿಂದ ಅನ್ನುವ ಹೆಸರಿನ ಒಬ್ಬ ಬ್ರಾಹ್ಮಣ ಇದ್ದ, ದೊಡ್ಡ ಪಂಡಿತ. ಅವನು 4 ಜನ ಹೆಣ್ಣುಗಳನ್ನು ಮದುವೆ ಆದ. ಅವರೆಲ್ಲ ಹೇಗೆಂದ್ರೆ ಬ್ರಾಹ್ಮಣ ಕನ್ಯೆ, ಕ್ಷತ್ರಿಯ ಕನ್ಯೆ, ವೈಶ್ಯ ಕನ್ಯೆ, ಶೂದ್ರ ಕನ್ಯೆ. ವಸ್ತುತಃ ಇದಕ್ಕೆ ತ್ರೇತಾಯುಗದ ತನಕ ಮಾತ್ರ ಸಮ್ಮತಿ ಇತ್ತು. ಇದು ದ್ವಾಪರ ಯುಗದ ತನಕ ಮಾತ್ರ. ಮುಂದೆ ಕಲಿಯುಗದಲ್ಲಿ ಆ ಸಮ್ಮತಿ ಇಲ್ಲ. ಎಲ್ಲ ಜಾತಿಯ ಜನರನ್ನು ಕೂಡ ಮದುವೆ ಆಗಬೇಕು ಅನ್ನೋ ಸಮ್ಮತಿ ಮುಂದೆ ಇಲ್ಲ. ತಮ್ಮ ವರ್ಣದಲ್ಲಿ ಮಾತ್ರ ಮದುವೆ ಆಗಬೇಕು. ಆದರೆ ಸ್ವಲ್ಪ ಆ ಹಿಂದಿನ ಯುಗದ ಅಂಶಗಳು ಈಗ ಮುಂದುವರೆದಿದ್ದು. 4 ಜನರನ್ನು ಮದುವೆಯಾಗಿ 4 ಜನ ಮಕ್ಕಳನ್ನು ಹುಟ್ಟಿಸಿದ ಈತ, ಈ ಗೋವಿಂದ. ಒಬ್ಬ ಶಬರ, ಬ್ರಾಹ್ಮಣ ಹೆಂಡತಿಯಲ್ಲಿ ಹುಟ್ಟಿದವನು. ಅದು ನಿಯಮ ಹೇಗೆ ಅಂತಂದ್ರೆ, ತಂದೆ ಬ್ರಾಹ್ಮಣನೇ ಆಗಿರಲಿ, ಏನೇ ಆಗಿರಲಿ, ತಂದೆ ಬ್ರಾಹ್ಮಣ ಆದಾಗ ಹೆಂಡತಿ ಬ್ರಾಹ್ಮಣಳಾದರೆ ಹುಟ್ಟುವ ಮಗು ಬ್ರಾಹ್ಮಣ, ಹೆಂಡತಿ ಕ್ಷತ್ರಿಯಳಾದರೆ ಹುಟ್ಟುವ ಮಗು ಕ್ಷತ್ರಿಯ. ಹಾಗಾಗಿ ಬ್ರಾಹ್ಮಣ ಪತ್ನಿಯಿಂದ ಶಬರ ಅನ್ನುವವನು, ಕ್ಷತ್ರಿಯ ಪತ್ನಿಯಿಂದ ವಿಕ್ರಮಾದಿತ್ಯ ಅನ್ನುವನು, ಹರಿಶ್ಚಂದ್ರ ಅಂತೇಳಿ ವೈಶ್ಯರ ಪತ್ನಿಯಿಂದ ಭರ್ತೃಹರಿ ಅಂತನ್ನುವ ಆತ ಒಬ್ಬ ಶೂದ್ರ ಪತ್ನಿಯಿಂದ ಹುಟ್ಟಿದ್ರು. ಅವರು ಎಲ್ಲ ಒಳ್ಳೆ ಪಂಡಿತರೇ ಆಗಿದ್ರು. ಈ ಗೋವಿಂದ ಈ ಮಕ್ಕಳನ್ನೆಲ್ಲ ಹುಟ್ಟಿಸಿದ ಮೇಲೆ, ಗೋವಿಂದಾಚಾರ್ಯರು, ಗೋವಿಂದ ಪಂಡಿತರು ಏನಿದ್ರಲ್ಲ, ಅವರ ಒಂದು ವಯಸ್ಸಿಗೆ ಬಂದಮೇಲೆ ವಾನಪ್ರಸ್ಥಾಶ್ರಮ, ಸನ್ಯಾಸಾಶ್ರಮ, ಸನ್ಯಾಸ ತಗೊಂಡ್ರು ಅಂತಿಲ್ಲ, ಹೆಂಡತಿ ಮಕ್ಕಳನ್ನು ಬಿಟ್ಬಿಟ್ರು. ಪ್ರಾಯ ವಾನಪ್ರಸ್ಥ. ವಾನಪ್ರಸ್ಥ 2 ಥರ. ಹೆಂಡತಿಯನ್ನು ಕರ್ಕೊಂಡು ಹೋಗಿ ವಾನಪ್ರಸ್ಥ ಮಾಡ್ಬೋದು, ಹೆಂಡತಿಯನ್ನ ಮಕ್ಕಳ ಸುಪರ್ದಿಗೆ ವಹಿಸಿ ಕೊಟ್ಟು ವಾನಪ್ರಸ್ಥ ಮಾಡ್ಬೋದು. ಹೀಗೆ 2 ಥರ ವಾನಪ್ರಸ್ಥಾಶ್ರಮವನ್ನು ಸ್ವೀಕಾರ ಮಾಡುವಂಥ ಸಾಧ್ಯತೆ ಇದೆ. ದಾರ ಪುತ್ರಾದಿಗಳನ್ನು, ದಾರ ಅಂದ್ರೆ ಹೆಂಡತಿ ಮಕ್ಕಳನ್ನೆಲ್ಲ ಬಿಟ್ಟ ಆತ ಜಗತ್ತನ್ನು ಸಂಚಾರ ಮಾಡಲಿಕ್ಕೆ ಹೊರಟೋಗ್ಬಿಟ್ಟ. ಆಗ ಈ ಶಬರ ಅಂತ ಮೊದಲನೇವನಿದ್ನಲ್ಲ ಬ್ರಾಹ್ಮಣ, ದೊಡ್ಡ ವಿದ್ವಾಂಸ, ಅವನೇನು ಮಾಡಿದ ಅಂತಂದ್ರೆ,
ಶಾಬರ ಭಾಷ್ಯ ಅಂತ ಒಂದು ಭಾಷ್ಯವನ್ನು ರಚನೆ ಮಾಡಿದ. ಅವು ಯಾವ ಸೂತ್ರಗಳು ಅಂತಂದರೆ, ಜೈಮಿನೇಹೆ, ಜೈಮಿನಿ ಋಷಿಗಳು ಅವರು ಕರ್ಮ ಮೀಮಾಂಸಾ ಅಂತ ಒಂದು ಸೂತ್ರಗಳನ್ನು ರಚನೆ ಮಾಡಿದ್ರು. ಇದು ಈಗ ನಾನು ಆಮೇಲೆ ಹೇಳ್ತೀನಿ ಅಂತ ಆವಾಗ ಹೇಳಿದ್ನಲ್ಲ, ಅದರ ವರ್ಣನೆ. ಸಾಂಖ್ಯ, ಯೋಗ, ನ್ಯಾಯ ವೈಶೇಷಿಕ, ಪೂರ್ವ ಮೀಮಾಂಸಾ, ಉತ್ತರ ಮೀಮಾಂಸಾ ಅಂತಿತ್ತಲ್ಲ, ಆ ಪೂರ್ವ ಮೀಮಾಂಸಾ ಇದು. ಅವರು ಕರ್ಮಗಳನ್ನು ಮಾಡಬೇಕು, ಕರ್ಮಗಳನ್ನು ವೇದಗಳನ್ನು ಪ್ರಮಾಣ ಅಂತ ಒಪ್ತಾರೆ. ಕರ್ಮಗಳನ್ನು ಮಾಡಬೇಕು, ಕರ್ಮಗಳ ಮೂಲಕವೇ ಸ್ವರ್ಗ, ಮತ್ತೆ ಸಾಯ್ತೇವೆ, ಹುಟ್ಟುತ್ತೇವೆ, ಮತ್ತೆ ಕರ್ಮ ಮಾಡಬೇಕು, ಮತ್ತೆ ಸ್ವರ್ಗ. ಪರಮಾತ್ಮನ ಪ್ರಾಧಾನ್ಯ ಕೆಲವರು ಕೊಟ್ಟರು, ಕೆಲವರು ಕೊಡಲಿಲ್ಲ. ಶೇಶ್ವರ ಮೀಮಾಂಸಕರು, ನಿರೀಶ್ವರ ಮೀಮಾಂಸಕರು ಅಂತ ಪರಮಾತ್ಮನ ಹೆಸರನ್ನು ಹೇಳ್ತಾರೆ. ಪರಮಾತ್ಮ ಯಾಕೆ ಬೇಕು ಅಂದರೆ, ಯಜ್ಞ ಮಾಡಲಿಕ್ಕೆ ಪರಮಾತ್ಮ ದೇವತೆ ಬೇಕಲ್ಲ, ಅದಕ್ಕಾಗಿ ಪರಮಾತ್ಮ ಬೇಕು. ಪರಮಾತ್ಮನಿಗೆ ಪ್ರಾಧಾನ್ಯ ಏನಿಲ್ಲ. ಯಜ್ಞ ಮಾಡಲಿಕ್ಕೆ ಏನೇನು ಬೇಕು? ಸೂಕ್ಷ್ಮ ಬೇಕು, ಚಮಚ ಬೇಕು, ಯಜ್ಞಕುಂಡ ಬೇಕು, ಪ್ರಾಣಿ ಬೇಕು, ಹಾಗೆ ಪರಮಾತ್ಮನೂ ಬೇಕು. ಏನೇನು ಬೇಕು ಅಂದರೆ ಅದರೊಳಗೆ ಸೇರಿ ಪರಮಾತ್ಮ ಬೇಕು. ಮಾಧ್ವೇದ ಅಂತ ಅದನ್ನು ಆಚಾರ್ಯ ಸಿದ್ಧಾಂತವನ್ನು ಮುಂದೆ ಪ್ರತಿಪಾದನೆ ಮಾಡಿದಾಗ ಗೊತ್ತಾಗ್ತದೆ. ಪರಮಾತ್ಮನನ್ನ ಆ ಒಂದು ಗುಂಪಿನಲ್ಲಿ ಸೇರಿಸಬೇಡ್ರಿ. ಪ್ರಾಣಿ, ಚಮಚ, ತುಪ್ಪ, ಸೋಮಲತೆ, ಇಟ್ಟಿಗೆ, ತಂಬಿಗೆ, ದರ್ಭೆ, ಆ ಗುಂಪಿನಲ್ಲಿ ಪರಮಾತ್ಮನ ಸೇರಿಸಬೇಡ್ರಿ. ಬರೇ ಪರಮಾತ್ಮ ಒಂದು ಅಂಗ ಅಲ್ಲ. ಮನೆ ಕಟ್ಟಲಿಕ್ಕೆ ಇಟ್ಟಿಗೆ ಬೇಕು, ಕಲ್ಲು ಬೇಕು, ಸಿಮೆಂಟ್ ಬೇಕು, ಆ ಥರ ಪರಮಾತ್ಮ ಅಲ್ಲ. ಹಿಂಗೆಲ್ಲ ಇದ್ರು ಹಿಂದಿನ ಕಾಲದಲ್ಲಿ. ಪರಮಾತ್ಮನ ಪಾತ್ರ ಅಷ್ಟೇ ಇಲ್ಲ ನಮ್ಮ ಆಧ್ಯಾತ್ಮಿಕ ಸಾಧನದಲ್ಲಿ. ಪರಮಾತ್ಮನ ಅನುಗ್ರಹದಿಂದಲೇ ಮುಕ್ತಿ ಹೊರತು ಕರ್ಮದಿಂದ ಮುಕ್ತಿ ಅಲ್ಲ ಅಂತ ಆಚಾರ್ಯರ ಮುಂದೆ ಹೇಳಿದರು. ಅವನು ಆ ಜೈಮಿನಿ ಎನ್ನುವನು ಭಾಷೆಗಳನ್ನು, ಕೆಲವು ಸೂತ್ರಗಳನ್ನು ರಚನೆ ಮಾಡಿದ. ವಸ್ತುತಃ ಜೈಮಿನಿ ವೇದವ್ಯಾಸರ ಶಿಷ್ಯನೇ. ಈ ಕಣಾದ, ಗೌತಮ ಅವರೆಲ್ಲರೂ ವೇದವ್ಯಾಸರ ಶಿಷ್ಯರೇ. ಜೈಮಿನಿಯೂ ವೇದವ್ಯಾಸರ ಶಿಷ್ಯನೇ. ಆಗ ಆತ ಏನು ಹೇಳಿದ ಅನ್ನೋದು ನೀವು ಯಾರು ತಿಳ್ಕೊಳ್ಳಿಲ್ಲ. ಆತ ಜೈಮಿನಿ ಎಂದೂ ವೇದವ್ಯಾಸರ ಅಭಿಪ್ರಾಯಕ್ಕೆ ವಿರುದ್ಧವಾಗಿ ಮಾತಾಡೋನಲ್ಲ. ಬ್ರಹ್ಮಸೂತ್ರಗಳಲ್ಲಿ ಹೀಗೆ ಜೈಮಿನಿ ಹೇಳ್ತಾನೆ ಅಂತ ವೇದವ್ಯಾಸರ ಸೂತ್ರಗಳನ್ನು ರಚನೆ ಮಾಡಿದ್ದಾರೆ. ಆ ಮೂಲಕ ವೇದವ್ಯಾಸರು ಜೈಮಿನಿ ನನ್ನವನು, ಆತ ಎಂದೂ ನನ್ನ ಅಭಿಪ್ರಾಯಕ್ಕೆ ವಿರುದ್ಧವಾಗಿ ಹೇಳೋನಲ್ಲ ಅಂತ ಸರ್ಟಿಫೈ ಮಾಡಿದ್ದಾರೆ, ಅಟೆಸ್ಟೆಡ್ ಮಾಡಿದ್ದಾರೆ ಅವನ್ನ. ಆದರೆ ಅದು ಮುಂದೆ ತಿಳ್ಕೊಳ್ಳೋರು ತಪ್ಪಾಗಿ ತಿಳ್ಕೊಂಡು, ಇವತ್ತು ಜೈಮಿನಿ ಸೂತ್ರಗಳಿಗಿರೋ ಭಾಷೆ ಎಲ್ಲ ಜೈಮಿನಿಯ ಅಭಿಪ್ರಾಯಕ್ಕೆ, ವೇದವ್ಯಾಸರ ಅಭಿಪ್ರಾಯಕ್ಕೆ ವಿರುದ್ಧವೇ. ವಿಕ್ರಮಾದಿತ್ಯ ಇದ್ದ ಮುಂದಿನವನು, ಅವನು ರಾಜ್ಯ ಆಳಿದ. ಹರಿಶ್ಚಂದ್ರ ಆತ ಯಜ್ಞಯಾಗಾದಿಗಳನ್ನು ಮಾಡ್ತಿದ್ದ. ವೈಶ್ಯ ಆದ್ದರಿಂದ ಈ ಯಜ್ಞಯಾಗಾದಿಗಳನ್ನು ಮಾಡೋ ಅಧಿಕಾರ ಇತ್ತು ಅವನಿಗೆ. ಆಯುರ್ವೇದದಲ್ಲಿ ಒಂದು ಪ್ರಭುತ್ವ ಬಂತು ಆ ಹರಿಶ್ಚಂದ್ರನಿಗೆ. ಕೆಲ ಆಯುರ್ವೇದದ ಗ್ರಂಥಗಳನ್ನು ಕೂಡ ರಚನೆ ಮಾಡಿದ್ದಿರಬೇಕು. ಆಯುರ್ವೇದ ಇತಿಹಾಸವನ್ನು ಇವತ್ತೇನು ಆಯುರ್ವೇದ ವಿದ್ಯಾಲಯಗಳಲ್ಲಿ ಬೋಧನೆ ಮಾಡ್ತಾರೆ, ಅದನ್ನು ವಿವರವಾಗಿ ನೋಡಿದರೆ ಈತನ ಈ ಹರಿಶ್ಚಂದ್ರನ ಹೆಸರು ಅಲ್ಲೆಲ್ಲಾದ್ರೂ ಬಂದಿದ್ರು ಬೇಕು. ಒಂದು ವೇಳೆ ಅಲ್ಲಿ ಬಂದಿಲ್ಲದಿದ್ರೆ ಈ ಅಂಶವನ್ನು ಅವ್ರು ಓದಬೇಕು, ಇಲ್ಲದ ಆ ಅಧ್ಯಯನ ಅಪರಿಪೂರ್ಣ. ಭರ್ತೃಹರಿ ಅಂತ ಕೊನೆಯವನಿದ್ನಲ್ಲ ಶೂದ್ರ, ಆತ ಎಲ್ಲೆಲ್ಲಿ ಯಜ್ಞ ನಡೀತಾವೋ ಅಲ್ಲೆಲ್ಲ ಹೋಗ್ತಿದ್ದ, ಯಜ್ಞದ ಅಭಿಪ್ರಾಯಗಳಲ್ಲಿ ತಿಳ್ಕೋತಿದ್ದ. ಶೂದ್ರ ಆದರೂ ಆತ ಜ್ಞಾನಿಯಾಗಿದ್ದ, ಎಲ್ಲ ಕಡೆ ಸಂಚಾರ ಮಾಡ್ತಾ ಇದ್ದ. ವಿಪ್ರಾನುಮೋದಿತ, ಬ್ರಾಹ್ಮಣರಿಗೆಲ್ಲ ಅವನ ಬಗ್ಗೆ ಗೌರವ. ಒಳ್ಳೆ ಪಂಡಿತನ ಮಗ, ಒಳ್ಳೆ ತಿಳ್ಕೊಂಡವನು ಅಂತ. ಆ ಸೂತ ಪುರಾಣಿಕರಿಗೆಲ್ಲ ಇತ್ತಲ್ಲ ಒಂದು ಮಹತ್ವ, ಅಂಥ ಒಂದು ಮಹತ್ವ ಇವನಿಗೂ ಕೂಡ ಇತ್ತು. ಆರ್ಯಸ್ಯ ವೇದ ವಿದುಷಃ ಪ್ರಾಭೂತಾಂ ತನಯಾವುಭೌ. ಆ ಮೊದಲನೇ ಒಂದು ಶಬರ ಅಂತ ಏನಿದ್ನಲ್ಲ, ಆ ಶಬರನಿಗೆ ಇಬ್ಬರು ಮಕ್ಕಳು ಹುಟ್ಟಿದ್ರು. ಒಬ್ಬ ಕುಮಾರ ಭಟ್ಟ, ಒಬ್ಬ ನಾರಾಯಣ ಭಟ್ಟ. ಅವನನ್ನೇ ಭಟ್ಟ ಕುಮಾರ ಅಂತಲೂ ಕರಿಬಹುದು, ಭಟ್ಟ ನಾರಾಯಣ ಅಂತಲೂ ಕರಿಬಹುದು, ನೀವು ಹೇಗೂ ಕರಿಬಹುದು. ಈ ಕುಮಾರ ಭಟ್ಟ ಅಂತ ಮೊದಲನೇವನಿದ್ನಲ್ಲ, ಅವನೇನು ಮಾಡಿದ ಅಂದರೆ ಈ ಬೌದ್ಧರನ್ನು ಸದೆ ಬಡಿಬೇಕು ಅಂತ ಅನಿಸ್ತು ಅವನಿಗೆ. ಹೇಗೆ ಬೌದ್ಧ ಸಿದ್ಧಾಂತಗಳನ್ನು ಸರಿಯಾಗಿ ಅಧ್ಯಯನ ಮಾಡಬೇಕಲ್ಲ, ಏನು ಮಾಡಬೇಕು? ಬೌದ್ಧ ಗುರುಕುಲಕ್ಕೆ ಹೋಗೋಣ. ತಮ್ಮನ ಜೊತೆ, ನಾರಾಯಣ ಭಟ್ಟನ ಜೊತೆ ವಿಚಾರ ಮಾಡಿದೆ. ಯಾಕಂದರೆ ನಮ್ಮ ವೈದಿಕ ಧರ್ಮ ಇವತ್ತು ಸಂಕಟಕ್ಕೆ ಸಿಲುಕಿದೆ, ಅಲ್ಲೇ ಹೋಗಿ ಅದನ್ನೇ ಅಧ್ಯಯನ ಮಾಡೋಣ ಅಂತ ಅನಿಸ್ತು ಅವನಿಗೆ. ಬಿಡಲಿಲ್ಲ ಅವನು, ಹೋಗೇ ಬಿಟ್ಟ. ಅಲ್ಲಿ ಅಧ್ಯಯನ ಮಾಡಿ ಪ್ರಾರಂಭ ಮಾಡಿದ. ಅಲ್ಲಿ ತಾನು ಬ್ರಾಹ್ಮಣ, ವೈದಿಕ ಧರ್ಮದ ಅನುಯಾಯಿ ಅಂತ ಅನ್ನೋದನ್ನು ಮುಚ್ಚಿಟ್ಟಿದ್ದ. ಗುರುಗಳಿಗೆ ಶಿಷ್ಯರಾದವರು ಶುಶ್ರೂಷೆ ಮಾಡುವಂಥ ಒಂದು ಪದ್ಧತಿ ಯಾವಾಗಿತ್ತು. ಇದೆಲ್ಲ ಬಹುಶಃ ನಳಂದ ವಿಶ್ವವಿದ್ಯಾನಿಲಯ ಅದರ ಕಥಾ ಇದ್ದಿರಬೇಕಿದೆ, ಅಲ್ಲಿ ನಡೆದ ಕಥಾ. ಬೌದ್ಧ ಗುರುವಿಗೆ ಈತ ಒಂದ್ಸರಿ ಸೇವೆ ಮಾಡ್ತಾ ಇದ್ದ, ಅಭ್ಯಂಗ ಮಾಡಿಸ್ತಿದ್ದಂತ. ಅವನ ತಲೆಗೆ ಎಣ್ಣೆ ಹಚ್ಚಿ, ಮೈಕೈಗೆಲ್ಲ ಎಣ್ಣೆ ಹಚ್ಚಿ. ಆಗಿನ ಕಾಲದ ಗುರುಗಳು ಹೇಗಿರ್ತಿದ್ರು ಅಂದರೆ, ಅಂತಹ ಸಂದರ್ಭದಲ್ಲೂ ಕೂಡ ಶಾಸ್ತ್ರಾರ್ಥ ವಿಚಾರ. ಆ ಬೌದ್ಧ ಗುರು ಆ ಸಂದರ್ಭದಲ್ಲಿ ವೇದಗಳನ್ನು ಅಪ್ರಮಾಣ ಅಂತ ಪ್ರತಿಪಾದನೆ ಮಾಡ್ತಾ ಯಾರಿಗೋ ಏನೋ ಬೋಧನೆ ಮಾಡ್ತಾ ಇದ್ದ, ಅಥವಾ ಇವನಿಗೆ ಬೋಧನೆ ಮಾಡ್ತಿದ್ದಿರ್ಬೋದು. ಇವನಿಗೆ ಅದನ್ನು ಕೇಳಲಿಕ್ಕಾಗಲಿಲ್ಲ, ವೇದಗಳನ್ನು ಅಪ್ರಮಾಣ ಅಂತ ಅನ್ನೋದನ್ನು. ಸಂಕಟ ಆಯ್ತು ಅವನಿಗೆ. ಇವನ ಕಣ್ಣಿಂದ ಬಿಸಿ ಹನಿ ಒಂದೆರಡು ಬಿತ್ತು. ಆಗ ಆ ಗುರುವಿಗೆ ಅನುಮಾನ ಬಂತು,
ಇನ್ನು ಸಂತೋಷದ ಕಣ್ಣೀರಾಗಿದ್ರೆ ತಂಪಾಗಿರಬೇಕು, ಬಿಸಿ ಕಣ್ಣೀರು ಅಂದರೆ ದುಃಖ ಆಗಿದೆ ಈ ವ್ಯಕ್ತಿಗೆ ವೇದದ ಖಂಡನೆ ಕೇಳಿ. ಹಾಗಾಗಿ ಈತ ಬೌದ್ಧ ಧರ್ಮದ ವಾಸ್ತವ ಅಧ್ಯಯನಕ್ಕೆ ಬಂದವನಲ್ಲ. ಕಪಟಿ ಬಂದಿದ್ದಾನೆ, ಕೊಲ್ರಿ ಅವನ್ನ. ಹನ್ಯತಾಮೇಶ ಛದ್ಮಾತ್ಮೇತಿ ಜಗಾದಸಃ, ಗುರು ಆಜ್ಞೆ ಹೊರಡಿಸಿದ. ಬೌದ್ಧರೆಲ್ಲ ಓಡಿ ಬಂದರು ದೊಣ್ಣೆತ್ಕೊಂಡು. ಇವನು ಮೇಲಿಂದ ಹಾರಿದ, ಪ್ರಾಸಾದದಿಂದ ಉಪ್ಪರಿಗೆಯಿಂದ ಹಾರಿದ ಅಂತ ವರ್ಣನೆ ಮಾಡ್ತಾರೆ. ನೆಪತ ಧರಣೀತಲೆ ಭಟ್ಟೋ ವೇದಾ ಪ್ರಮಾಣಂ ಚೇ ಜೀವಾಮೀತಿ ವಚೋಬ್ರುವನ್. ವೇದಗಳು ಒಂದು ವೇಳೆ ಪ್ರಮಾಣ ಆಗಿದ್ರೆ ನಾನು ಬಿದ್ದರೆ ನನಗೇನೂ ಆಗಬಾರದು ಅಂತ ತಿಳ್ಕೊಂಡು ಹಾರಿಬಿಟ್ಟ ಮೇಲಿಂದ. ಪ್ರಾಸಾದಾಗ್ರೇತ ಶಾಕ್ಯಸ್ಯ, ಉಪ್ಪರಿಗೆಯಲ್ಲಿದ್ದರು ಅಂತ ಹಿಂದಿನ ಶ್ಲೋಕ ಹೇಳಿದೆ. ಇಲ್ಲಿ 39-40 ಶ್ಲೋಕದಲ್ಲಿ ಆತ ಹಾರಿದ. ಅಲ್ಲಿ ಒಂದು ಗೂಟ ಇತ್ತು, ಏನೋ ಕಬ್ಬಿಣದ ಗೂಟವೋ ಕಟ್ಟಿಗೆ ಗೂಟವೋ ಯಾವ ಕಲ್ಲಿಂದ ಒಂದು ಗೂಟವೋ ಅಂಥದ್ದು. ಅದು ಕಣ್ಣಿಗೆ ತಾಕಿ ಕಣ್ಣು ಹೋಯ್ತು. ಒಂದು ಅಶರೀರವಾಣಿ ಆಯಿತು. ವೇದ ಪ್ರಮಾಣ ಆಗಿದೆ, ಸರ್ವತಂತ್ರ ಸ್ವತಂತ್ರಗಳಾದಂತಹ ಪರಮಾತ್ಮನ ವಾಣಿ, ಪರಮಾತ್ಮನ ಮುಖದಿಂದ ಹೊರಬಿದ್ದಂತಹ ಅಪೌರುಷೇಯಗಳಾದ ವೇದಗಳು ನನ್ನನ್ನು ಕಾಪಾಡಲಿ ಅಂತ ನೀನು ಘೋಷಣೆ ಮಾಡಿ ಕೆಳಗಿಳಿದಿದ್ರೆ, ಕೆಳಗೆ ಹಾರಿದ್ದೆ ನಿಂಗೆ ಏನೂ ಆಗ್ತಿದ್ದಿಲ್ಲ. ವೇದಗಳು ಪ್ರಮಾಣ ಆಗಿದ್ದರೆ ನಾನು ಬದುಕುಳಿಬೇಕು ಅಂತ ಅಂದಿಯಲ್ಲ, ಅದಕ್ಕಾಗಿ ನೀನು ಒಂದು ಕಣ್ಣು ಹೋಯಿತು. ವೇದ ಅಪ್ರಮಾಣ ಅಂತಲೇ ಹಾರಿಬಿಟ್ರೆ ಸತ್ಯ ಹೋಗ್ತಿದ್ದೆ. ವೇದಗಳು ಪ್ರಮಾಣ ಆಗಿವೆ, ಅವು ನಮ್ಮನ್ನು ಕಾಪಾಡಲಿ ಅಂತ ಹಾರಿದ್ರೆ ನಿನಗೇನೂ ಆಗ್ತಿರ್ಲಿಲ್ಲ. ಒಂದು ಮಾತು ಹೇಳಿದ್ದು. ಆ ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಆಚಾರ್ಯರು ಒಂದು ಪ್ರಮಾಣ ಉದಾಹರಣೆ ಕೊಡ್ತಾರೆ. ಸತ್ಯೇನಾನೇನ ಮಾಂ ದೇವಾಹ ತ್ರಾಯಂತು ಸಹ ಕೇಶವಾಹ. ಜೀವೇಶ್ವರ ಆ ಪೂರ್ವಾರ್ಧ ನಮಗೆ ಸ್ಪಷ್ಟವಾಗಿ ನೆನಪು ಬರ್ತಿಲ್ಲ. ಅಲ್ಲೊಂದು ಮಾತಿದೆ, ಜೀವ ಪರಮಾತ್ಮ ಇಬ್ಬರು ಕೂಡ ಪರಸ್ಪರ ಭಿನ್ನರಾಗಿದ್ದಾರೆ. ಜೀವೇಶ್ವರ ಭಿದಾಚೇವ ಅಲ್ಲ, ಇರಲಿ, ಅದು ಕಲ್ತಿದ್ದ ಆ ಶ್ಲೋಕ ನನಗೆ ಇವತ್ತು ಸಂದರ್ಭದಲ್ಲಿ ನೆನಪಿಗೆ ಬರ್ತಿರಲಿಲ್ಲ, ಮತ್ತೊಮ್ಮೆ ಯಾವಾಗಾದ್ರೂ ಹೇಳ್ತೀನಿ. ಜೀವ ಪರಮಾತ್ಮ ಇಬ್ಬರು ಅತ್ಯಂತ ಭಿನ್ನರು. ಈ ಸತ್ಯವನ್ನು ನಾನು ಅರಿತು ಮನವರಿಕೆ ಮಾಡ್ಕೊಂಡಿದ್ದೇನೆ. ಈ ಸತ್ಯವನ್ನು ನಾನು ಅರಿತು ಮನವರಿಕೆ ಮಾಡ್ಕೊಂಡಿರೋದ್ರಿಂದ ಎಲ್ಲ ದೇವತೆಗಳು ಪರಮಾತ್ಮನನ್ನು ಕಾಪಾಡಲಿ, ಇದು ಪರಮಾತ್ಮನ ಪ್ರಾರ್ಥನೆ. ಈ ನಾರಾಯಣ ವರ್ಮದಲ್ಲಿಯೂ ಕೂಡ ಅಂಥದ್ದೊಂದು ಮಂತ್ರ ಇದೆ. ಯಥಾ ಹಿ ಭಗವಾನೇವ ವಸ್ತುತಃ ಸದಸತ್ಯಯತ್ ಯಥಾ ಹಿ ಭಗವಾನೇವ ವಸ್ತುತಃ ಸದಸತ್ಯಯತ್. ಸತಸತಾತ್ಮಕವಾದ ಜಗತ್ತೆಲ್ಲವೂ ಕೂಡ ಈ ಪರಮಾತ್ಮನೇ ಆಗಿದೆ, ಅಂದರೆ ಪರಮಾತ್ಮನ ಅಧೀನದಲ್ಲಿದೆ. ಸತ್ಯೇನಾನೇನ ನಸ್ಸರ್ವೇ ಯಾಂತು ನಾಶಂ ಉಪದ್ರವಾಹ. ಉತ್ತರಾರ್ಧ. ಈ ಸತ್ಯವನ್ನು ನಾನು ತಿಳ್ಕೊಂಡ್ರೆ ಜಗತ್ತೆಲ್ಲವೂ ಪರಮಾತ್ಮನ ಅಧೀನದಲ್ಲಿದೆ, ಈ ಸತ್ಯವನ್ನು ನಾನು ತಿಳ್ಕೊಂಡ್ರೆ ನಮ್ಮ ಎಲ್ಲ ಉಪದ್ರವಗಳು ಹೋಗಲಿ ಅಂತ ನಾರಾಯಣ ವರ್ಮದ ಶ್ಲೋಕ. ಅಲ್ಲಿ ಜೀವ ಪರಮಾತ್ಮರಿಬ್ಬರು ಭಿನ್ನರಾಗಿದ್ದಾರೆ. ಈ ಸತ್ಯವನ್ನು ನಾನು ತಿಳ್ಕೊಂಡಿದ್ದರಿಂದ ನನ್ನನ್ನು ದೇವತೆಗಳು ಭಗವಂತನಲ್ಲೂ ಕೂಡ ಕಾಪಾಡಲಿ. ಅಂದರೆ ತತ್ವಜ್ಞಾನ ಅನ್ನೋದು ಮನುಷ್ಯನ ಕಾಪಾಡ್ತದೆ ಅಂತ ನಾರಾಯಣ ವರ್ಮದಲ್ಲಿ ಬಂದದ್ದು. ಆಚಾರ್ಯ ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಉದಾಹರಣೆ ಮಾಡಿದಂತಹ ಶ್ಲೋಕ. ಇವನು ವೇದಗಳನ್ನು ಪ್ರಮಾಣ ಅಂತ ಘೋಷಣೆ ಮಾಡಿ ಜಿಗಿದೇನೂ ಆಗ್ತಿರ್ಲಿಲ್ಲ. ವೇದ ಪ್ರಮಾಣ ಆಗಿದ್ದರೆ ಅಂತ ಹೇಳಿದ್ದಂತ ಕಣ್ಣು ಹೋಯಿತು, ಅಶರೀರವಾಣಿ ಆಯಿತು. ಆದರೆ ಆ ರಾಜನಿಗೆ ಸಂಶಯ ಬಂತು. ಅಲ್ಲ, ನಾನು ಈ ಬೌದ್ಧ ಗುರುಗಳಿಗೆ ಅಧೀನನಾಗಿದ್ದೇನೆ, ಇವನ್ಯಾವನು ಬ್ರಾಹ್ಮಣ ಹಾರುವ ಇಲ್ಲಿ ಬಂದು ಈ ಬೌದ್ಧರನ್ನು ಖಂಡನೆ ಮಾಡಿದ್ನಲ್ಲ, ಖಂಡನೆ ಮಾಡಬೇಕು ಅಂತೇನೋ ವಿಚಾರ ಮಾಡ್ತಿದ್ದಾನಲ್ಲ, ಬೌದ್ಧರ ಎದುರಿಗೇನೆ ತನ್ನ ಶಕ್ತಿಯನ್ನು ತೋರಿಸಿ ಓಡಿ ಹೋದ್ನಲ್ಲ. ರಹಸ್ಯವಾಗಿ ಕರೆಸಿದ ಆ ರಾಜ. ಏನೇ ಇಂದ್ರಜಾಲದಿಂದ ಬೌದ್ಧರಿಗೆ ವಶೀಕೃತನಾಗಿದ್ರು ಅಂತರಂಗದಲ್ಲಿ ಸ್ವಲ್ಪ ವೈದಿಕ ಧರ್ಮದ ಬಗ್ಗೆ ಗೌರವ ಇತ್ತು. ಅಲ್ಲ, ಏ ಬ್ರಾಹ್ಮಣ, ನಿನ್ನ ಮತ ಎಂಥದ್ದು? ನಿನ್ನ ಮತ ದೇವತೆಗಳಿಗೆ ಪರಮಾತ್ಮನಿಗೆಲ್ಲ ಪ್ರಿಯವಾದ ಮತವೋ ಹೇಗೆ? ನಿನ್ನ ಮತ ಏನು ಅದನ್ನಾರು ಹೇಳು. ರಹಸ್ಯದಲ್ಲಿ ಕರೆದು ಹೇಳಿದ್ನು, ಯಾಕಂದ್ರೆ ಹೊರಗೆ ಬೌದ್ಧ ಗುರುಗಳು. ಆಗ ಇವನು ಹೇಳಿದ, ವರ್ಣಾಶ್ರಮೋಚಿತಾ ಧರ್ಮಾ ನಹಾತವ್ಯ ಮುಮುಕ್ಷುಭಿ. 4 ವರ್ಣಗಳು 4 ಆಶ್ರಮಕ್ಕೆ ಸಂಬಂಧಪಟ್ಟ ಧರ್ಮಗಳನ್ನು ಎಂದೂ ಮುಮುಕ್ಷುಗಳಾದವರು ಬಿಡಬಾರದು. ಇದೇ ವೇದ ಧರ್ಮ. ವೇದಾ ಪ್ರಮಾಣಂ, ಇದು ನಮ್ಮ ಮತ. ದೇವಾನುಶಿಕ್ಷಿತಂ, ದೇವತೆಗಳ ಪರಂಪರೆಯಿಂದ ಬಂದದ್ದು. ಈ ಸದ್ಗತಿಯನ್ನು ಬಯಸುವಂಥವ್ರು ಈ ಸೌಗತ ಮತವನ್ನು, ಬೌದ್ಧ ಮತವನ್ನು ಪರಿತ್ಯಾಗ ಮಾಡಬೇಕು. ಮತ್ತೆ ರಾಜನಿಗೆ ವೈದಿಕ ಧರ್ಮದ ಬಗ್ಗೆ ಒಂದು ಗುಪ್ತವಾದ ಒಲವಿತ್ತಲ್ಲ, ಅದನ್ನು ಈ ಭಟ್ಟ ಉಪಯೋಗ ಮಾಡಿಕೊಂಡ. ಏನು ಮಾಡಿದ ಅಂದರೆ, ನೋಡು ರಾಜ, ನೀವು ತಯಾರಿದ್ರೆ ನಾನು ಒಂದು ಕೆಲಸ ಮಾಡ್ತೀನಿ. ಏನದು? ಈ ಬೌದ್ಧರನ್ನೆಲ್ಲ ಗೆಲ್ಲೋಣ, ವಾದ ವಿವಾದ ಮಾಡಿ ಗೆಲ್ಲೋಣ. ಸೋತವ್ರನ್ನ ಬೆಂಕಿಗೆ ನೀನು ಪ್ರವೇಶ ಮಾಡಿಸ್ಬೇಕು. ನನ್ನ ಕೈಯಿಂದ ಸೋತ್ರ ಅವರೆಲ್ಲ ಬೆಂಕಿಗೆ ಹೋಗಬೇಕು.
ಸೋತ್ರೆ ನಾನು ಸೋತ್ರೆ ನಾನು ಕೂಡ ಹೋಗ್ತೇನೆ. ಆ ರಾಜನಿಗೆ ಭಾರಿ ಸಂತೋಷ ಆಯಿತು, ಅಂತೂ ನಮ್ಮ ವೈದಿಕ ಧರ್ಮವನ್ನು ಎತ್ತಿ ಹಿಡಿಯೋ ಒಬ್ಬ ಬಂದಲ್ಲ ಅಂತ. ಇದು ವಿಷಯ ಗೊತ್ತಿರಬೇಕು. ಇವತ್ತು ಹಿಂದೂ ಧರ್ಮದ ಪ್ರತಿಪಾದಕರು ಶಂಕರಾಚಾರ್ಯರು ಅಂತ ನಾವು ಎತ್ತಿ ಎಲ್ಲ ಕಡೆ ಹೇಳ್ತೇವೆ. ಅವ್ರಿಗಿಂತ ಮೊದಲು ಭಟ್ಟ ಕುಮಾರಲ್ಲ ಇದನ್ನು ಮಾಡಿದ. ರಾಜ ಒಪ್ಕೊಂಡದ್ದು, ಆಯ್ತು ನೀವು ಹೇಳ್ದಂಗೆ ಮಾಡೋಣ. ಇವನೇನು ಮಾಡಿದ, ಈ ಬ್ರಾಹ್ಮಣ ತಮ್ಮನ್ನು ಕರೆದ, ನಾರಾಯಣ ಭಟ್ಟ ಕುಮಾರ ಭಟ್ಟ ಇಬ್ಬರು ಸೇರಿದ್ರು, ಸಂತೋಷಪಟ್ಟರು. ತಂದೆಗೂ ಭಾರಿ ಸಂತೋಷ ಆಯ್ತು. ಶಬರ ರಾಜ ತಾನು ಹೇಳಿದಂತೆ ನಡ್ಕೊಂಡ, ಮೋಸ ಮಾಡಲಿಲ್ಲ, ವಾದ ವಿವಾದ ಏರ್ಪಡಿಸಿದ. ಈ ಬೌದ್ಧ ಶಾಸ್ತ್ರದ ಬಗ್ಗೆ, ಸನಾತನ ಧರ್ಮದ ಬಗ್ಗೆ ಬೇಕಾದಷ್ಟು ವಾದ ವಿವಾದ ನಡೆಯಿತು. ಈ ಶಬರ, ಈ ಕುಮಾರಿಲ ಭಟ್ಟ ಏನು ಮಾಡಿದ, ತನ್ನ ಅಪ್ಪ ಮಾಡಿದಂಥ ಭಾಷ್ಯ ಇತ್ತಲ್ಲ, ಆ ಭಾಷ್ಯಕ್ಕೆ ವ್ಯಾಖ್ಯಾನ ಮಾಡಿದ. ಚಕ್ರೆ ಶಾಬರ ಭಾಷ್ಯಸ್ಯ ಬೌದ್ಧಶಾಸ್ತ್ರ ನಿಕೃಂತನೀಂ, ಮೂಲ ಜೈಮಿನಿ ಸೂತ್ರಗಳು, ಅದಕ್ಕೆ ಶಬರ ಮಾಡಿದಂಥ ಭಾಷ್ಯ, ಆ ಶಬರ ಭಾಷ್ಯಕ್ಕೆ ಮತ್ತೆ ವ್ಯಾಖ್ಯಾನ. ಈಗ ಆಚಾರ್ಯರ ಭಾಷ್ಯಕ್ಕೆ ಟೀಕಾಚಾರ್ಯ ತತ್ವಪ್ರಕಾಶಕ ಹೇಗಿದೆಯಲ್ಲ ಹಾಗೆ. ಮುಂದೆ ಅಂದರೆ ಈ ತನ್ನ ತಂದೆ ಮಾಡಿದಂಥ ಭಾಷ್ಯಕ್ಕೆ ಈತ ಒಂದು ವ್ಯಾಖ್ಯಾನ ಮಾಡಿ ಬೌದ್ಧ ಶಾಸ್ತ್ರದ ಖಂಡನೆಗೆ ಬೇಕಾದ ಭೂಮಿಕೆಯನ್ನು ತಯಾರು ಮಾಡಿಕೊಂಡ. ಏನು ಮಾಡಿದ ಮುಂದೆ, ಈ ಅಣ್ಣ ತಮ್ಮ ಇಬ್ಬರು ಸೇರಿ ಗೋಪುರದ ಮೇಲೆ, ಗೋಪುರದ ಮೇಲೆ, ಗೋಪುರ ಅಂದರೆ ತೋರಣದ ಬಾಗಿಲು, ಅಲ್ಲೊಂದು ಪತಾಕೆಯನ್ನು ಹಚ್ಚಿಸಿದ. ಬೌದ್ಧರನ್ನು ಗೆಲ್ಲುವವರಿದ್ದೇವೆ ಬನ್ರಿ ವಾದಕ್ಕೆ ಅಂತ. ಯಾರ್ಯಾರು ಬರ್ತಾರೆ ಅವರೆಲ್ಲ ತಯಾರಾಗಬೇಕು. ನಮ್ಮನ್ನು ಸೋಲಿಸಿದರೆ ನಾವು ಬೆಂಕಿ ಪ್ರವೇಶ ಮಾಡ್ತೇವೆ, ನೀವು ಸೋತ್ರೆ ನೀವು ಬೆಂಕಿಗೆ ಬೀಳಬೇಕು. ಎಲ್ಲ ಬೌದ್ಧರನ್ನು ಖಂಡನೆ ಮಾಡಿದ. ವನ್ಯ ಪ್ರವೇಶ ಗ್ಲಹಯ ಕುಮಾರೋ ವಿತಂಡಯ ಮಾಧ್ಯಮಿಕ ನಿಗೃಹ್ಯ, ಎಲ್ಲರನ್ನು ವಿತಂಡವಾದ ಮೂಲಕ ಸೋಲಿಸಿದ. ವಿತಂಡವಾದ ಮಾಡಬೇಡ ಅಂತ ಕೆಲವು ದೊಡ್ಡವರು ಸಣ್ಣವರಿಗೆ ಬೈತಿರ್ತಾರೆ. ಅದೇನು ವಿತಂಡವಾದ ಅಂದರೆ, ವಾದ ಅನ್ನೋದು ಎರಡು ಥರ. ನಮ್ಮ ಅಭಿಪ್ರಾಯ ಏನು ಅಂತ ಅನ್ನೋದನ್ನು ನಿಮಗೆ ಹೇಳಿದರೆ ಅದು ವಾದ ಅಂತ ಕರೆಸ್ಕೋತದೆ. ಅದು ಹೇಳಿ ನಿಮ್ಮನ್ನು ಖಂಡನೆ ಮಾಡಿದರೆ, ನಮ್ಮದೇನು ಅಂತ ಸನಾತನ ಧರ್ಮದ ಅಭಿಪ್ರಾಯ ಏನು ಅಂತ ಹೇಳುವಂಗಿಲ್ಲ. ನಿಮ್ಮನ್ನು ತಪ್ಪು ಅಂತ ಖಂಡನೆ ಮಾಡಿ ನಿಮ್ಮ ಮುಖಭಂಗ ಮಾತ್ರ ಮಾಡಿದರೆ ಅದಕ್ಕೆ ವಿತಂಡವಾದ ಅಂತ ಕರೀತಾರೆ. ಹಾಗೆ ಮಾಡಿ ಎಲ್ಲ ಬೌದ್ಧರನ್ನು ಖಂಡನೆ ಮಾಡಿದೆ. ಯಾಕೆಂದರೆ ಬೌದ್ಧರಿಗೆ ಸನಾತನ ಧರ್ಮದ ಮಹತ್ವವನ್ನು ಹೇಳುವ ಅವಶ್ಯಕತೆ ಇರಲಿಲ್ಲ, ಅವ್ರನ್ನ ಖಂಡನೆ ಮಾಡೋದು ಮಾತ್ರ ಬೇಕಾಗಿತ್ತು. ಅವರೆಲ್ಲರೂ ತಮ್ಮ ಆಯುಷ್ಯ ಕಳ್ಕೊಂಡಿದ್ರು. ಯಾಕೆಂದರೆ ವೇದಗಳ ನಿಂದನೆ ಮಾಡಿ ಈಗಾಗಲೇ ಕಳ್ಕೊಂಡಿದ್ರು. ಆ ಕಳ್ಕೊಂಡ ಆಯುಷ್ಯ ಇದ್ದಂಥವ್ರನ್ನ, ಉಳಿದವ್ರನ್ನೆಲ್ಲ ಬೆಂಕಿಗೆ ಸೇರಿಸಿದ, ಬೆಂಕಿಗೆ ಪ್ರವೇಶ ಮಾಡಿಸಿದ. ಕೆಲವರು ಆ ಬೆಂಕಿಗೆ ಪ್ರವೇಶ ಮಾಡಲಿಕ್ಕೆ ಹೆದರಿದ್ರು, ಇವನ ಜೊತೆ ವಾದಕ್ಕೆ ಬರಲಿಲ್ಲ, ಯಾಕಂದ್ರೆ ಪ್ರಬಲ ಇವನು. ಅವರೆಲ್ಲ ಕೆಲವರು ಓಡಿ ಹೋಗಿಬಿಟ್ರು ಈ ಯಾತ್ರಿಕರ ಜೊತೆಗೆ, ಪ್ರವಾಸ ಮಾಡ್ತಿರ್ತಾರಲ್ಲ ಅವ್ರ ಜೊತೆಗೆ ಹೋಗಿ ಸೇರ್ಕೊಂಡ್ರು. ಅಂದರೆ ನಾವು ಯಾತ್ರಿಕರನ್ನು ತೋರಿಸ್ಕೊಂಡ್ರೆ ಹೊರತು ಪಂಡಿತರನ್ನು ತೋರಿಸ್ಕೊಳ್ಳೇ ಇಲ್ಲ. ದೇಶಾಂತರಕ್ಕೆ ಹೊರಟೋದ್ರು. ಸಾಯಂತ್ರಿಕೈ ಸಹ ಯಯುಹು ಕತಿಚಿನ್ ನಿಲೀನಾಹ. ದೇಶಾಂತರ ಅಂದರೆ ಯಾವುದು? ಬರ್ಮಾ, ಸಿಂಹಳ, ಶ್ರೀಲಂಕಾ, ಆಮೇಲೆ ಇಂಡೋನೇಷಿಯಾ, ಚೈನಾ, ಜಪಾನ್, ಇಲ್ಲೆಲ್ಲ ಓಡಿ ಹೋದರು. ಸುತ್ತಮುತ್ತಲ ಪ್ರದೇಶಗಳಿಗೆಲ್ಲ ಅವ್ರು ಓಡಿ ಹೋದರು. ಇನ್ನು ಕೆಲವರು ಧರ್ಮಶಾಲೆಗಳು ಇರ್ತಾವಲ್ಲ, ಎಲ್ಲಿ ಅನ್ನ ಊಟ ಸಿಗ್ತದಲ್ಲ, ಸುಮ್ಮನೆ ಕೂತ್ಬಿಟ್ಟಿರ್ತಾರೆ ತಮ್ಮಷ್ಟಕ್ಕೆ ತಾವು. ಸಂಪ್ರಾಪ್ತ ಭಕ್ತ ಭೂವಿ ಕೇಚನ ಬಕ್ಕ ಮುಖ್ಯ. ಆ ಬೌದ್ಧರಲ್ಲಿ ಬಕ್ಕ ಅಂತ ಒಬ್ಬ ಬಹಳ ಮುಖ್ಯ. ಅವರೆಲ್ಲ ಮೊದಲಾದವರು ಓಡಿ ಹೋದರು. ಕೆಲವರು ಹಿಂದೂಸ್ಥಾನದಲ್ಲಿ ಇದ್ರೂ ಕೂಡ ಈ ಧರ್ಮಶಾಲೆ ಮಠಗಳು ಎಲ್ಲೆಲ್ಲ ಅಲ್ಲೆಲ್ಲ ಬಚ್ಚಿಟ್ಕೊಂಡ್ಬಿಟ್ರು. ಅಂತ ತೋರಿಸ್ಕೊಳ್ಳಿಲ್ಲ, ತಾವು ಸುಮ್ಮನೆ ಊಟ ಮಾಡೋದು, ಕಾಲ ಕಳೆಯೋದು. ಏನು ಬೌದ್ಧ ಶಾಸ್ತ್ರದ ಅವಲೋಕನ ಇಲ್ಲ, ಪ್ರಚಾರವಿಲ್ಲ, ಏನೂ ಇಲ್ಲ. ಕೆಲವರು ಆ ಬೌದ್ಧ ಧರ್ಮದ ಆ ವೇಷ ವಿಚಾರಗಳನ್ನೆಲ್ಲ ಪರಿತ್ಯಾಗ ಮಾಡಿ ತಾವು ಕೂಡ ಹಿಂದೂಗಳಂತೆ ಬದುಕಿದರು. ರಾಜ್ಯಾಂತ ವರ್ತನಸು ಸುಗತಾಹ ವಿಚೇರುಹು. ರಾಜ್ಯಾಂತ ವರ್ತನಸು, ಗಡಿ ಭಾಗಗಳಲ್ಲಿ ವಾಸ ಮಾಡಿದರು. ಅದೇ ಗಡಿ ಭಾಗ ಅಂದರೆ ನೇಪಾಳ, ಈ ಟಿಬೆಟ್, ಚೈನಾ, ಜಪಾನು, ಬರ್ಮಾ, ಇಂಡೋನೇಷಿಯಾ, ಶ್ರೀಲಂಕಾ, ಇವೆಲ್ಲ ಗಡಿ ಭಾಗಗಳು. ಅಲ್ಲಿ ಅವ್ರು ಹೊರಟು ಹೋದರು. ಹೀಗೆ ಬೌದ್ಧರನ್ನೆಲ್ಲ ಆತ ನಿರಾಕರಣೆ ಮಾಡಿದ. ಎಲ್ಲ ಕಡೆ ಉದಜೃಂಭಂತ ವೇದಾಂತಾಹ, ವೇದಾಂತ ಶಾಸ್ತ್ರ ಮತ್ತೆ ಬೆಳಕಿಗೆ ಬಂತು, ವೈಭವಕ್ಕೆ ಬಂತು. ವರ್ಣ ಆಶ್ರಮಗಳೆಲ್ಲ ಬೆಳಕಿಗೆ ಬಂದವು. ಬ್ರಾಹ್ಮಣರಿಗೆಲ್ಲ ಬಹಳ ಸಂತೋಷ. ಯಜ್ಞ ಪ್ರಾವರ್ತಂತ, ಯಜ್ಞಗಳು ಎಲ್ಲ ಕಡೆ ನಡೀಲಿಕ್ಕೆ ಪ್ರಾರಂಭ ಮಾಡಿದವು. ಅಲ್ಲಿಗೆ 5ನೇ ಸರ್ಗ ಮುಕ್ತಾಯ ಕಂಡಿತು. ಈಗ ಅವರೆಲ್ಲ ಓಡಿ ಹೋದ್ರು ಅಲ್ಲಿಗೆ. 6ನೇ ಸರ್ಗದಲ್ಲಿ ಮೊದಲನೇ ಶ್ಲೋಕ ಯಾಕೆ ಹೇಳಿದಂದ್ರೆ,
ವೇದ ಧರ್ಮ ಮತ್ತೆ ಪ್ರಚಾರಕ್ಕೆ ಬಂತು. ಮತ್ತು ಮಂಗಳದಿಂದ ಮುಗಿಸಬೇಕು ಅನ್ನೋದಕ್ಕಾಗಿ ಈ 6ನೇ ಅಧ್ಯಾಯ ಮೊದಲನೇ ಶ್ಲೋಕವನ್ನು ಹೇಳಿ ಮುಕ್ತಾಯ ಮಾಡಿದೆ. ಅಲ್ಲಿಗೆ ಇವತ್ತಿನ ಈ ಕಥಾಭಾಗ ಆಚಾರ್ಯರು, ಅದಕ್ಕಿಂತ ಮೊದಲು ಶಂಕರರು, ಅದಕ್ಕಿಂತ ಮೊದಲು ಅವರೆಲ್ಲರ ತತ್ವಪ್ರಚಾರಕ್ಕೆ ಹಿನ್ನೆಲೆಯಾಗಿ ಏನು ಪರಿಸ್ಥಿತಿ ಇತ್ತು ಅನ್ನೋದನ್ನು ತಿಳ್ಕೊಳ್ಳಿಕ್ಕಾಗಿ ಇದು ಪ್ರಯತ್ನ. ಅಲ್ಲಿಗೆ ಆ 6ನೇ ಸರ್ಗದ 1ನೇ ಪದ್ಯ ಇಲ್ಲಿಗೆ ಸಮಾಪ್ತಿಯನ್ನು ಕಂಡಿದೆ.